ಎಂದ ನುಡಿಯೋ ಕೇಳ್ದು ಗಾಂಗೆಯ ನಸು ನಗುತ್ತ ಓಹೋ ಎಂದ ನುಡಿಯೋ ಕೇಳ್ದು ಗಾಂಗೆಯ ನಸು ನಗುತ್ತ ಸುಂದರಾಂಗಿಯೇ ಸುಂದರ ನಿನ್ನ ಮನದ ಸಂಕಲ್ಪ ಸುಂದರ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರೆ ತರೆನು ನಾ ತರೆನು ನಡೆದ ಕಾರ್ಯಕ್ಕಿನ್ನು ಮುಂದೆ ಏನ ಮಾಡ್ಬೋದು ಸುಂದರಾಂಗಿಯೇ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರೆ ತರೆನು ನಾ ತರೆನು ನಡೆದ ಕಾರ್ಯಕ್ಕಿನ್ನು ಮುಂದಿನ ಮಾಡ್ಪುದೆನಲು ಗಾಂಗೆಯನ ಸುನಗುತ್ತ ಗಾಂಗೆಯನ ಸುನಗುತ್ತ ನಸುನಗುತ್ತ ಅಂಬೆ, ಆಚಾರ್ಯವೇ, ನಿನ್ನ ಈ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ವಿಷಣ್ಣ ಭಾವ. ಯಾಕೋ? ಸಭಾಮಂಟಪಕ್ಕೆ ಬಂದಂತಹ ನಾನು ಏರಿರಿ ಎನ್ನಯ ರಥವನ್ನು ಅಂತೇಳಿ ಆಜ್ಞಾಪಿಸಿದಾಗ ಹಿಂದು ಮುಂದೆ ನೋಡದೆ ಸಡಗರದಿಂದ ರಥವನ್ನೇರಿದವರು ನೀವು ಮೂವರು. ಸಾಲ್ವನನ್ನು ಮುನ್ನಾ ದಿನ ನೀನು ನಂದನವನದಲ್ಲಿ ಕಂಡು ಅವನನ್ನು ಮೋಹಿಸಿದ್ದು. ಮದುವೆಯಾಗುವುದಾದರೆ ಸಾಲ್ವನನ್ನೇ ಮದುವೆಯಾಗಬೇಕು ಅಂತೇಳಿ ನಿನ್ನ ಮನಸ್ಸಿನ ನಿರ್ಧಾರ ಇತ್ತು ಅಂತೇಳಿ ಆದರೆ ಯಾವುದೇ ಸಂದರ್ಭ ಬರಲಿ ನೀನೇ ಹೇಳಿದ ಹಾಗೆ ತಂಗಿಯಂದಿರಾದಂತಹ ಅಂಬಿಕೆ ಅಂಬಾಲಿಕೆಯರನ್ನು ಅಪ್ಪ ಯಾರಿಗೇ ಮದುವೆ ಮಾಡಿಕೊಡಲಿ, ನಾನಂತೂ ನಿನ್ನನ್ನೇ ವರಿಸ್ತೇನೆ ಎಂಬಂತೆ ಮಾತು ಕೊಟ್ಟಂತಹ ನೀನು ಆ ಸಂದರ್ಭದಲ್ಲಿ ಒಂದು ಮಾತು ನನಗೆ ಹೇಳಿದ್ರೆ, ಭೀಷ್ಮಾಚಾರ್ಯ ನಾನು ಸಾಲ್ವನನ್ನು ಒಪ್ಪಿದ್ದೇನೆ, ಅವನನ್ನೇ ಮದುವೆಯಾಗುತ್ತೇನೆ, ನನ್ನೊಬ್ಬಳನ್ನು ಬಿಟ್ಟು ಬಿಡಬೇಕು ಅಂತೇಳಿ ಕೇಳಿದ್ರೆ ಈ ದಯನೀಯ ಪರಿಸ್ಥಿತಿ ನಿನಗೆ ಬರುತ್ತಿರಲಿಲ್ಲ. ನನ್ನ ಮುಂಭಾಗದಲ್ಲಿ ಬೇಡಿಕೊಳ್ಳುವಂತಹ ಈ ಅನಿವಾರ್ಯತೆ ನಿನಗೆ ಒದಗುತ್ತಿರಲಿಲ್ಲ. ಸುಂದರಾಂಗಿ, ನಿನ್ನನ್ನು ಸುಂದರಾಂಗಿ ಅಂತೇಳಿ ಕರೆಯುವಾಗ ನನಗೆ ನಿನ್ನ ಮೇಲೆ ಅನುಕಂಪವೇ ಹೊರತು ಬೇರಾವ ಭಾವನೆಯೂ ಇಲ್ಲ. ಯಾಕೋ? ಹೌದು, ಈಗೂ ಆಗಿ ಹೋಯ್ತಲ್ಲ. ನೀನು ಇಚ್ಛಿಸಿದಂತಹ ರಾಜನೊಂದಿಗೋ ರಾಜಕುಮಾರನೊಂದಿಗೋ ಮದುವೆಯಾಗಿ ಸುಖವಾಗಿ ಸಂಸಾರ ನಡೆಸಬೇಕು ಅಂತೇಳಿ ನಿನ್ನ ಚಿತ್ತದಲ್ಲಿ ನೀನು ನಿರ್ಣಯಿಸಿದ್ದು. ಆದರೆ ಅದು ನನ್ನಿಂದಾಗಿ ನಿನಗೆ ಮಾತಾಡುವುದಕ್ಕೂ ಆಗದೆ ಮಾತಾಡದೆ ಇರುವುದಕ್ಕೂ ಆಗದೆ ಈಗಲಾದರೂ ಹೇಳಿದೆಯಲ್ಲ ಅಂಬಾ, ಸಾಲ್ವ ವಿರೋಧಿಸಿದ. ನಿಮ್ಮ ಮೂವರನ್ನು ನಾನು ಕರಕೊಂಡು ಹೊರಡುತ್ತೇನೆ ಎಂಬಂತಹ ಸಂದರ್ಭದಲ್ಲಿ ನನ್ನ ಮುಂದೆ ಆಯುಧ ಹಿಡಿದ. ಸೇರಿದಂತಹ ಚಕ್ರವರ್ತಿಗಳೆಲ್ಲ ರಾಜಾಧಿರಾಜರೆಲ್ಲ ಪರಾಕ್ರಮಹೀನರಾದರೆ ನಾನು ವಿರೋಧಿಸ್ತೇನೆ, ಕುಮಾರಿಯರನ್ನು ಮದುವೆಯಾಗುವುದಕ್ಕೆ ಭೀಷ್ಮ ಕೊಂಡೊಯ್ಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತೇಳಿ ನನ್ನೊಡನೆ ಯುದ್ಧವನ್ನೇ ಮಾಡಿದ. ಆವಾಗಲಾದರೂ ನೀನೊಂದು ಮಾತು ಹೇಳುತ್ತಿದ್ರೆ, ತಂಗಿಯರನ್ನು ನೀವು ಕರಕೊಂಡು ಹೋಗಿ ನನ್ನೊಬ್ಬಳನ್ನು ಬಿಟ್ಟು ಬಿಡಿ ಅಂತೇಳುವಂತಹ ಒಂದು ಮಾತು ನಿನ್ನ ಅಪ್ಪನಲ್ಲಿ ನಿನಗೆ ಹೇಳಲಿಕ್ಕಾಗಲಿಲ್ಲ. ಅಪ್ಪನ ಭಯ.
ಹೌದು. ನಿಮ್ಮನ್ನು ಕೇಳದೆ ನಿರ್ಣಯ ಮಾಡಿದ್ದಾನೆ. ಹ್ಮ್. ನಾನು ನಿರ್ಣಯ ಮಾಡಿದ್ದೇನೆ ತಮ್ಮನಿಗೆ ಮದುವೆ ಮಾಡಿಸಬೇಕು ಅಂತೇಳಿ. ಹಾ. ಆದರೆ ಈಗ ನಾನು ಕೇಳಿದಾಗ ನೀನು ಹೇಳುವ ಮಾತನ್ನು ಅಂದು ಅಲ್ಲಿ ಹೇಳುತ್ತಿದ್ರೆ ನಿನಗೆ ಈ ಮೊದಲೇ ಸಾಲ್ವನೊಂದಿಗೆ ಮದುವೆಯಾಗಿ ಹೋಗುತ್ತಿತ್ತು. ಓಹೋ. ಆದರೆ ಒಂದು ಅನುಮಾನ ನನಗುಂಟು. ಏನು? ನನ್ನ ಕೈಯಿಂದ ಪೆಟ್ಟು ತಿಂದು ಸೋತು ಮುಂದೆಂದೂ ಕೂಡ ಮದುವೆಯಾಗುವ ಯೋಚನೆಯನ್ನೇ ಮಾಡುವುದಿಲ್ವೋ ಎಂಬಂತಹ ಸ್ಥಿತಿಯಲ್ಲಿ ಸಾಲ್ವ ಅಲ್ಲಿಂದ ಹೊರ ನಡೆದಿದ್ದ. ಅದಕ್ಕಾಗಿ ಕೇಳುತ್ತಲಿದ್ದೇನೆ. ಆ. ಈಗ ಕಳೆದು ಹೋದದ್ದು ಕಳೆದು ಹೋಯಿತು. ಈಗ ಅದಕ್ಕೆ ಪರಿಹಾರ ಏನು? ತಮ್ಮನನ್ನು ಮದುವೆಯಾಗುವುದಕ್ಕೆ ನೀನು ಒಪ್ಪುವುದಿಲ್ಲ, ನಾನು ಮದುವೆಯಾಗುವ ಹಾಗಿಲ್ಲ. ಸಾಲ್ವನನ್ನು ನೀನು ಅಂದು ಪ್ರೀತಿಸಿದ್ದೆ, ಈಗ ನಾನೇನು ಮಾಡಬೇಕು ನಿನ್ನನ್ನು? ಆಚಾರ್ಯರೇ, ಏನು ಇದು ಜಿಜ್ಞಾಸೆಯ ನಿಮಗೆ. ಹಾ, ನನ್ನನ್ನು ಕಾಯ್ತಾ ಇದ್ದಾನೆ ಆತ. ಹೌದೇ? ನನಗೂ ಹೋಗಬೇಕು ಅಂತ ಅನ್ನಿಸ್ತದೆ. ಹಾ, ನನ್ನನ್ನು ಆ ಸ್ವಸ್ಥಾನಕ್ಕೆ ಸೇರಿಸುವುದೊಂದು ಒಳ್ಳೆಯ ಕೆಲಸ ಅಲ್ಲವೇ? ಅಂಬೆ, ಆ. ನನಗೆ ಮತ್ತು ಅನುಮಾನ ಉಂಟು. ಹ್ಮ್. ಯಾಕಂದರೆ ನನ್ನ ಕೈಯಿಂದ ಹೊಡೆತವನ್ನು ತಿಂದಂತಹ ಸಾಲ್ವ ಇನ್ನೂ ನಿನ್ನ ಕನಸನ್ನು ಕಾಣ್ತಾ ಇರ್ತಾನೆ ಎಂಬಂತಹ ನಂಬಿಕೆ ಆ. ನಿನಗುಂಟೋ ಅಂತೇಳಿ ನನಗೆ ಅನುಮಾನ. ಖಂಡಿತ ಇದೆ, ನನ್ನ ಕಾಯ್ತಾ ಇದ್ದಾನೆ ಸಾಲ್ವ. ಹೌದೇ? ಖಂಡಿತ ಹಾಗಾದರೆ ನಾನು ಆ. ಸಾಲ್ವನಲ್ಲಿಗೆ ನಿನ್ನನ್ನು ಕಳುಹಿಸಿಕೊಡಬೇಕೆ? ಹೌದು, ಹೌದು. ಹೋ, ಈ ಅಂಬೆಯ ಜೀವನ ಹೀಗಾದ್ದಕ್ಕೆ ವಿಷಾದ ಉಂಟು. ಆದರೆ ಏನು ಮಾಡೋಣ? ಓರ್ವ ವೃದ್ಧನನ್ನು ಕರೆಯಬೇಕು, ಅರಿತೋರ್ವ ವೃದ್ಧ. ಅರಿತೋರ್ವ ವೃದ್ಧ ಸುರನನ್ನು ಕರೆದೆಂದ ಧರಣಿ ಪದೇವಳು ವರಿಸಿ ಸಾಲ್ವನ ಬಳಿಗೈವಳು ಜೊತೆಯಲ್ಲಿ ತರುವಳು. ವರಿಸಿ ಸಾಲ್ವನ ಬಳಿಗೈಯಳು ಜೊತೆಯಲ್ಲಿ ತೆರಳುವುದೀಯ ನೀನು. ಓ ಅಂಬಾ ಪ್ರಕರಣವನ್ನು ಸುಸೂತ್ರವಾಗಿ ನಡೆಸಿಕೊಡಬೇಕಾದ್ದು ನನ್ನ ಕರ್ತವ್ಯ. ನನ್ನ ಶಕ್ತಿ ಸಾಮರ್ಥ್ಯದಿಂದ ಈ ಮಕ್ಕಳನ್ನು ನಾನು ರಥವೇರಿಸಿ ಕರೆತಂದ ಮಾತ್ರಕ್ಕೆ ಅವರ ಬಗ್ಗೆ ಚಿಂತೆ ಇಲ್ಲದೆ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಸಾಲ್ವನನ್ನು ಪ್ರೀತಿಸ್ತೇನೆ, ಅವನಲ್ಲಿಗೆ ನನ್ನನ್ನು ಕಳುಹಿಸಿಕೊಡಬೇಕು ಎಂದು ಬೇಡಿಕೆ ಇಟ್ಟಂತಹ ಈ ಅಂಬೆ, ನಾನು ಮಾಡುವ ಪ್ರಯತ್ನವನ್ನು ನಾನು ಮಾಡಲೇಬೇಕು. ಇವಳಿಗೆ ಧೈರ್ಯವಿದೆ, ಸಾಲ್ವ ಇನ್ನೂ ನನ್ನನ್ನು ನಿರೀಕ್ಷಿಸ್ತಾ ಇರ್ತಾನೆ ಎಂಬಂತಹ ನಂಬಿಕೆ ಇವಳಿಗುಂಟು ಅಂತೇಳಿ. ಆದರೆ ಅದು ಒಂದು ಪರೀಕ್ಷೆಯಾಗಿಯೇ ಹೋಗಲಿ. ಅದಕ್ಕಾಗಿ ಏರು ಯೌವನೆಯಾದಂತಹ ಈ ಅಂಬೆಯನ್ನು, ರಾಜಕುಮಾರಿಯನ್ನು ಒಬ್ಬಳನ್ನೇ ಕಳುಹಿಸಿಕೊಡುವುದಕ್ಕಾಗುವುದಿಲ್ಲ. ಹಾಗೆಂದು ಯಾರೊಡನೆ ಕಳುಹಿಸಿಕೊಡಲಿ? ನಂಬಿಗಸ್ತನಾದಂತಹ ವೃದ್ಧನನ್ನು ಕರೆಯುವುದಕ್ಕೆ ಹೇಳಿದ್ದೇನೆ. ಹೇಗೆ ಕರೆಯುವುದು? ಎಲ್ಲೆಲ್ಲಿ ಮುದುಕರಿದ್ದಾರೆ ಒಬ್ಬರನ್ನು ಆರಿಸಿ ಕರೆಯುವುದಲ್ಲ. ಅರಿತು ಅವರಿಂದ ಏನು ಕಾರ್ಯ ಆಗಬೇಕು ಅದನ್ನು ಯೋಚಿಸಿ ಅದಕ್ಕೆ ತಕ್ಕಂತಹ ಹೊಂದಿಕೆಯಾಗುವಂತಹ ವೃದ್ಧ ಬ್ರಾಹ್ಮಣರನ್ನು ಯಾರೆಂದು ವಿಚಾರಿಸಿ ಅರಿತು ಕರೆತರುವುದಕ್ಕೆ ಹೇಳಿ ಕಳುಹಿಸಿದ್ದೇನೆ. ನೋಡೋಣ ಬಂದಾರು. ಆಚಾರ್ಯರಿಗೆ ನಮಸ್ಕಾರ. ನಮೋ ನಮಃ. ಬ್ರಾಹ್ಮಣೋತ್ತಮರು? ಹೌದೌದು, ನಾನೇ ಹೇಳಿ ಕಳುಹಿಸಿದ್ದೆ. ಅದೇ ಅಂದಾಜೆ ಆಯ್ತು. ಬಂದು ಹೇಳುವಾಗಲೇ ಹಾ, ಆಚಾರ್ಯರು ಬರ ಹೇಳಿದ್ದಾರಂತೆ, ಹಾಗಾಗಿ ಓಡೋಡಿ ಬಂದಿದ್ದೇನೆ. ಈ ಪ್ರಾಯದಲ್ಲೂ ನೀವು ಓಡೋಡಿ ಬರಬೇಕಾದಂತಹ ಅವಶ್ಯಕತೆ ಏನೂ ಇರಲಿಲ್ಲ. ಆಚಾರ್ಯ ಮಾತಲ್ವಾ? ಹಾಗೆ ಓ, ನನ್ನ ಮಾತಿನ ಮೇಲೆ ಅಷ್ಟು ಗೌರವ ನಿನಗೆ. ಹೌದೌದು. ಇಂಥವರೇ ಆಗಬೇಕು ಅಂತೇಳಿ ಚಾರಕನನ್ನು ನಾನು ಕಳುಹಿಸಿದ್ದು. ಹಾ. ಓರ್ವ ವೃದ್ಧನನ್ನು ಅವರು ಹೇಗೆ ಓ, ಹಿಂದೆ ಮುಂದೆ ಆಚಾರ ವಿಚಾರ ಎಲ್ಲವನ್ನು ಅರಿತು ಕರೆತರಬೇಕು ಅಂತೇಳಿ ಹೌದು. ಬಂದದ್ದು ಬಹಳಷ್ಟು ಸ್ವಾಮಿ, ಸಂತೋಷವಾಯಿತು. ಶಿವ ದೇವಸ್ಥಾನದಲ್ಲಿ ಪೂಜೆಯಲ್ಲಿದ್ದೆ ನಾನು. ಹಾ, ಆವಾಗ ನೋಡಿ ಬಂದದ್ದು. ಹಾ, ಹಾ, ಹಾ. ಕರ್ರೆ. ನಾನು ಕಳುಹಿಸಲ್ಪಟ್ಟಂತಹ ಚಾರಕ ಆಮೇಲೆ ಬಂದವನು. ಹೌದೌದು. ಹೌದಲ್ಲ? ಓ, ಪೂಜೆಗೆ ಏನಾದರೂ ತೊಂದರೆಯಾಯ್ತೋ ನಿಮ್ಗೆ? ತೊಂದರೆ ಏನಿಲ್ಲ. ಹಾ. ಇನ್ನೇನು ಅಗ್ರಹಾರಕ್ಕೆ ಹೊರಡಬೇಕು ಅಂತ ಇಲ್ಲಿ ಯೋಚಿಸುವಾಗ್ಲೇ ನೋಡಿ ಬಂದದ್ದು. ಹೌದಾ? ಹೌದು. ಹಾಗಾದ್ರೆ ಪೂಜೆಗೆ ವ್ಯವಸ್ಥೆ ಆಗಿದೆಯಲ್ಲ? ಏನಾಗ್ಲಿಲ್ಲ, ತೊಂದರೆ ಆಗ್ಲಿಲ್ಲ. ತೊಂದರೆ ಆಗಲಿಲ್ಲ. ಹೌದು.
ಸ್ವಾಮಿ, ಓ ನಿಮ್ಮಿಂದ ಒಂದು ಮಹತ್ ಕಾರ್ಯ ಆಗಬೇಕು. ಮಹತ್ ಕಾರ್ಯ ಅಂತ ಹೇಳಿದ್ರೆ ಏನು ಅಂತ ಇಲ್ಲಿ ಅರ್ಥ ಆಗ್ಲಿಲ್ಲ. ಅಂದರೆ ಓ ಒಳ್ಳೆಯ ಹೊಣೆಗಾರಿಕೆಯನ್ನು ಹೊತ್ತು ನಾನೆಂದಂತಹ ಕಾರ್ಯವನ್ನು ನಡೆಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಉಂಟು ಅಂತೇಳಿ ನಾನು ನಿಮ್ಮನ್ನು ಕರೆಸಿದ್ದು. ಸ್ವಾಮಿ, ಹ, ಈಗ ನೀವು ಹೇಳಿದ ಮೇಲೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ, ಹೌದು. ಹ. ಆದ್ರೆ ಈ ಮಾತು ಇವತ್ತು ಈ ಹೊತ್ತಿಗೆ ಈ ಪ್ರಾಯದಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಈ ಪ್ರಾಯಕ್ಕೂ ನನ್ನ ಮಾತಿಗೂ ಏನು ಸಂಬಂಧ ಉಂಟು? ಅದೇ ಹೊಣೆಗಾರಿಕೆ, ಜವಾಬ್ದಾರಿ. ಜವಾಬ್ದಾರಿ ಅಂತೇಳಿ ಹೇಳುವುದಕ್ಕಿಂತಲೂ ಹೊಣೆಗಾರಿಕೆ ಅನ್ನುವುದೇ ಸರಿಯಾದಂತಹ ಶಬ್ದ. ಹೌದೌದು. ಓ, ಈಕೆಯನ್ನು ಪರಿಚಯ ಉಂಟೋ ನಿಮಗೆ? ನೋಡಿದ್ದು ನೆನಪಿಲ್ಲಲ್ಲ. ಮೊನ್ನೆ ಬಂದವಳು ನಮ್ಮ ಅರಮನೆಗೆ. ಎಲ್ಲಿಂದ? ಕಾಶಿ ದೇಶದಿಂದ ನಾನು 3 ರಾಜಕುಮಾರಿಯರನ್ನು ತಂದಿದ್ದೇನಲ್ಲ. ಹಾ ಹೌದು, ಊರಿಡೀ ಸುದ್ದಿ ಆಗಿದೆ. ಹೌದು. ಹೌದೌದು. ಆ 3ರಲ್ಲಿ ಹಿರಿಯವಳಿಕೆ ಅಂಬೆ. ಹೇಗೆ? ಅಂಬೆ ಅಂಬೆ ಅಷ್ಟು ದೀರ್ಘ ಇಲ್ಲ. ಇಲ್ಲ. ಅದು ನಮ್ಮ ಓ. ಹಿಂಭಾಗದಲ್ಲಿ ಹಾ ಹಾ. ನಾವು ಹಾಲು ಕರೆಯುವುದಕ್ಕೆ ಓ ಕಟ್ಟಿ ಹಾಕಿದ್ದು. ಹಾ ಹಾ. ಅದು ನೀವು ಹೇಳಿದ್ದ ಅಂಬೆ. ಸ್ವಲ್ಪ ಎಲ್ದು ಹೋಯ್ತು. ಹೌದು ಹೌದು. ಎಲ್ಲಿ ಅಲ್ಲ, ಬಂತು ಪ್ರಾಯ ಲೆಕ್ಕ ದೋಷ, ಹಾಕಿದ್ದು. ನಿಮ್ಮ ದೋಷ ಅಲ್ಲ, ಪ್ರಾಯ ಹೌದು. ದೋಷ. ಓ ಈ ಅಂಬೆಯನ್ನು ಹಾ ಸಾಲ್ವ ಭೂಪತಿಯ ಅರಮನೆಗೆ ಹಾ ಹಾ ಹಾ. ಕರೆದುಕೊಂಡು ಹೋಗಿ ಓ ಅಲ್ಲಿ ಅವಳನ್ನು ಬಿಟ್ಟು ಬರಬೇಕು. ಅಲ್ಲಿ ಬಿಟ್ಟು ಬರ್ಬೇಕಲ್ವಾ? ಹೌದೌದು. ಈಗ ನೀವು ಹೇಳಿದ ಮೇಲೆ ನಾನು ಮತ್ತೆ ಏನು ಆಚೆ ಈಚೆ ನೋಡ್ಲಿಕ್ಕಿಲ್ಲ. ಹಾ. ಆದ್ರೆ ಅವಳಿಗೆ ಹೇಗೆ ಅಂತ ಇಲ್ಲಿ ಆಗಬೇಕಲ್ವಾ? ಅಲ್ಲ, ಅದು ನಿಮಗೆ ಯೋಚನೆ ಬೇಡ. ಓ ನನ್ನ ಕೆಲಸ ಎಷ್ಟು, ಎಷ್ಟು? ನನ್ನ ಹೊಣೆ ಎಷ್ಟು, ಓ ಇವಳನ್ನು ಸಾಲ್ವ ಭೂಪತಿಯಲ್ಲಿಗೆ ತಲುಪಿಸುವಲ್ಲಿವರೆಗೆ ಮಾತ್ರ. ಹಾ ಹಾ ಹಾ. ಅದಕ್ಕೆ ನೀವು ಸಮರ್ಥರು ಎಂಬ ಕಾರಣದಿಂದ ಕರೆದಿದ್ದೇನೆ. ಅದು ಹೌದು. ಹೇಗೆ ಆದೀತ? ಅಲ್ಲ, ಆದೀತು ಅಂತಲ್ಲಿ ನಾನು ನಿಮ್ಮಲ್ಲಿ ಹೇಳುವುದಕ್ಕಿಂತಲೂ ಹಾ. ಅವಳಿಗೆ ಆಗಬಹುದಾ ಅಂತ ನೀವು ಕೇಳಬೇಕು. ಅಲ್ಲ, ಆದೀತು ಅಂತೇಳಿ ಆದ್ರೆ ಓ ನೀವೇ ಮಾತಾಡಿಕೊಂಡ್ರೆ ಒಳ್ಳೆಯದಲ್ವಾ? ಅಲ್ವಾ? ಅಲ್ವಾ? ಆದೀತು. ಈಗ ನೀವು ಆಗ್ಲಿಕ್ಕಿಲ್ಲ ಅಂತೇಳಿ ಆದ್ರೆ ನಾನು ಬೇರೆ ಯಾರನ್ನಾದ್ರೂ ಕರಿಬೇಕಷ್ಟೇ. ಅಲ್ಲ, ಅದು ಭೀಷ್ಮಾಚಾರ್ಯರು ಒಂದು ಮಾತು ಹೇಳಿದ್ರೆ ಮತ್ತೆ ಅಲ್ಲಿ ಅದು ಆಗಿ ಆಗ್ತದೆ ಅಂದ್ರೆ ಲೆಕ್ಕ. ನಾನು ಈಗಾಗಲೇ ಹೇಳಿ ಆಗಿದೆ. ಹೌದು ಹೌದೌದು. ಹಾ. ಇನ್ನು ಓ. ನೀವು ಮಾಡಬೇಕಾದಿಷ್ಟೇ, ಓ ಇವಳನ್ನು ಜಾಗ್ರತೆಯಿಂದ ಕರೆದುಕೊಂಡು ಹೋಗಿ ಹೋಗಿ ಸಾಲ್ವನಿಗೆ ಇವಳನ್ನು ಒಪ್ಪಿಸಿ ಒಪ್ಪಿಸಿ ನೀವು ಪುನಃ ಶಿವಪೂಜೆ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಬರಬೇಕು. ಆದೀತು ಆದೀತು. ಆದೀತಲ್ಲ? ನೋಡು, ಅವಳಲ್ಲೇ ಒಂದು ಕೇಳಿ ಮಾತಾಡಿಕೊಳ್ಳಿ. ಅಂಬೆ, ಇದು ನಿನಗೆ ಆದೀತಾ? ಯಾವುದು? ಅದೇ ಅವರು ಹೇಳಿದ್ರಲ್ವಾ, ನನಗೆ ಆದೀತು. ನಿನಗೆ ಆದೀತು ಅಂತ ಆದ್ರೆ ನನಗೆ ಕೂಡೀತು. ಯಾವುದು? ಅದೇ ಅವರು ಹೇಳಿದ್ದು. ಹೇಳಿದ ಕೆಲಸ. ಹೌದು. ಈ ವಯಸ್ಸಿನಲ್ಲಿಯೂ ಕೂಡ ಆದೀತು. ಹಾ. ನನ್ನನ್ನು ಅಲ್ಲಿಗೆ ತಲುಪಿಸುವುದಕ್ಕೆ ನಿಮಗೆ ಸಾಮರ್ಥ್ಯ ಉಂಟು ಅಂತ ಅಲ್ವೇ? ಹೌದು. ಆಯ್ತು. ಹಾಗಾದ್ರೆ ತಡ ಯಾಕೆ? ಅಯ್ಯೋ, ಹೋಗುವುದಕ್ಕೆ ದೂರ ಇದೆ ತುಂಬಾ. ಹೌದೌದು. ಹಾಗಾಗಿ ನನ್ನನ್ನು ಹಿಂಬಾಲಿಸ್ತಾ ಬನ್ನಿ. ಓ. ಹೋಗುವ ಬನ್ನಿ. ನಾನಿಷ್ಟು ವೇಗವಾಗಿ ಬರ್ತೇನೆ, ನೀವು ಬಹಳ ಹಿಂದೆ ಇದ್ದೀರಿ. ಬೇಗ ಬನ್ನಿ ನೀವು. ಏನ ನಡೆಯಲಾರೆನು ಕೇಳಿ ಮಾನಿನಿ, ನಡೆಯಲಾರೆನು ನಡುಗುತ್ತಿವೆ ಕೈ ಕಾಗಳು, ನಡುಗುತ್ತಿವೆ ಕೈ ಕಾಗಳು, ಕಡು ಮದಾಂತದ ಪ್ರಾಯ ಕೊಪ್ಪಿದ ಹುಡುಗಿ ನೀನು, ಕಡು ಮದಾಂತದ ಪ್ರಾಯ ಕೊಪ್ಪಿದ ಹುಡುಗಿ ನೀನು, ನೀನು ನಡುಗುತ್ತಿವೆ ಕೈ ಕಾಗಳು, ನಡೆಯಲಾರೆ ಕೇಳೆ ಮಾನಿನಿ, ಮಾನಿನಿ ಕೇಳೆ. ಅಂಬೆ, ಏನು ಕೂತದ್ದೇನು?
ಕೂತದ್ದು ಏನು ಮಾಡು ಬೇಗ ಹೋಗ್ಬೇಕು ನಮಗೆ. ಹೋಗ್ಬೇಕು ಅಂತ ನೀನು ಹೇಳ್ತಿ, ಅವರು ಹೇಳಿದ್ದು ಹೌದು. ಹೌದು, ತುಂಬಾ ದೂರ ಇದೆ. ದೂರ ಇದೆ, ಸ್ವಲ್ಪ ಬೇಗ ಬೇಗ ಹೆಜ್ಜೆ ಹಾಕ್ಲಿಕ್ಕೆ ಆಗುದಿಲ್ವಾ? ಹೌದು. ಆದ್ರೆ ಒಂದು ವಿಷಯ ಉಂಟು ಈಗ. ಏನು? ಭೀಷ್ಮಾಚಾರ್ಯರು ನನ್ನಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದು. ಹೌದು. ಅಲ್ಲ, ನೀನು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದು ಅಂತ ಹೇಳಿ. ಓ ಹಾಗೋ? ಹೌದು. ಭೀಷ್ಮಾಚಾರ್ಯ ಹೇಳಿದ್ದೆ ಸರಿ. ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ವಾ? ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಲ್ಲ, ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದು. ಈಗ ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗುದು? ನಾನು ನಡೀತಾ ಬರ್ತಾ ಇದ್ದ ಹಾಗೆ ನಾನು ಇಷ್ಟು ಮುಂದೆ ಇದ್ದೇನೆ, ನೀವು ಅಲ್ಲಿದ್ದೀರಿ. ನೀನು ಎಲ್ಲಿದ್ದಿ? ಆ, ತಿರುಗಿ ತಿರುಗಿ ನನ್ನನ್ನು ನೋಡ್ತಾ ಇದ್ದಿ. ಹೌದು. ಇವರು ಬರ್ತಾರಾ ಇಲ್ವೋ ಬರ್ತಾರೋ ಇಲ್ವೋ ಅಂತೇಳಿ. ಓಹೋ. ಹಾಗಾದ್ರೆ ನಾನು ಲೆಕ್ಕಾಚಾರ ಹಾಕಿದ್ದು ನಿನ್ನ ಹಿಂದೆ ನಾನು ಹೋಗಬೇಕು ಅಂತಲ್ಲ ನಾನು ಲೆಕ್ಕ ಹಾಕಿದ್ದು. ಹೌದಪ್ಪ, ನಿಮಗೆ ಕೆಮ್ಮು ಬೇರೆ ದಮ್ಮು ಬೇರೆ, ಯಾರಿಗೆ ಆದಿತ್ತದು? ಒಮ್ಮೊಮ್ಮೆ ಎಲ್ಲಿಂದ ಸ್ವರ ಬರ್ತದೆ ಅಂತಲೇ ನನಗೆ ಗೊತ್ತಾಗುವುದಿಲ್ಲ. ಕೆಮ್ಮು ದಮ್ಮು ಹೆಜ್ಜೆ ಇಡ್ಲಿಕ್ಕೆ ಆಗುವುದಿಲ್ಲ ನೋಡು. ಈಗ ಏನಾಗಿದೆ ಗೊತ್ತಾ? ನಡುಗ್ತಾ ಇದೆ ಕೈ ಕಾಲುಗಳು. ಈಗವ ಮೊದಲಿಂದಲೇ? ಮೊದಲೇ ಉಂಟು, ಹಾಗಂತ ಹೇಳಿ ಈಗ ಸ್ವಲ್ಪ ಹೆಚ್ಚಾಯ್ತು ನೋಡು. ಓಹೋ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮುಂದೆ ಬರ್ತಾ ಇದ್ದಾಗೆ ಈ ದಮ್ಮು ಕೆಮ್ಮು ಎಲ್ಲ ನೋಡು ಬಂತು. ಹೌದಪ್ಪ, ಬೇಕಾದ ಹಾಗೆ ಔಷಧ ಮಾಡಬೇಕು, ಮಾಡಿದ್ರೆ ಸರಿ ಆಗ್ತದೆ. ಔಷಧ ಮಾಡ್ಲಿಕ್ಕಿಲ್ಲ. ಔಷಧ ತಗೊಂಡಿದ್ದೇನೆ ಉಂಟು. ಅವಸರದಲ್ಲಿ ಬರುವಾಗ ಅಗ್ರಹಾರದಲ್ಲೇ ಬಿಟ್ಟು ಬಂದೆ ನೋಡು. ಈಗ ನಡುಗ್ತಾ ಇದೆ ಕೈ ಕಾಲುಗಳು, ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಆಗುದಿಲ್ಲ ನನ್ನಿಂದ, ನಾನಿಲ್ಲೇ ಕುಳಿತುಕೊಳ್ತೇನೆ. ಹೌದು ಸ್ವಾಮಿ, ಬೇಗ ಹೋಗಬೇಕು ಅಂತ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ನಾನು ಮುಂದೆ ಹೋಗುವಾಗ ಇಲ್ಲಿ ನೀವು ಕುಳಿತಿದ್ದೀರಲ್ಲ, ಕೈ ಕಾಲು ನಡುಗುತ್ತಾ ಉಂಟು, ಮಾತು ತೊದಲ್ತಾ ಉಂಟು, ಮೈ ಕೈಯೆಲ್ಲ ನಡುಗುತ್ತಾ ಇದೆ. ಇಷ್ಟೆಲ್ಲ ನೋಡುವಾಗ ನಿಮಗೆ ವರ್ಷ ಎಷ್ಟು? ನಿಮಗೆ ಎಷ್ಟು ವರ್ಷ ಆಯ್ತು ನಿಮಗೆ? ವರ್ಷವೆಂಬತ್ತರಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರುವುದು. ವರ್ಷವೆಂಬತ್ತರಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರುವುದು. ಬರುವ ದುಃಖದಡಿಡಲು ಕೇಳಿರುತ್ತ ಮೆಲ್ಲನೆ ವರ್ಷವೆಂಬತ್ತನಗೆ ಒಮ್ಮೆ ಬನ್ನಿ ಅಪ್ಪ, ಹೋಗುವ. ಓ ನಿಲ್ಲಿ, ಏನ್ ರಗಳೆ ನಿಮ್ದು? ನೀನು ಸ್ವಲ್ಪ ನಿಲ್ಲು. ಈಗ ನಿನಗೆ ಎಷ್ಟು ಪ್ರಾಯ? ಯಾರಿಗೆ? ನಿನಗೆ ಎಷ್ಟು ಅಂತ ಕಾಣ್ತದೆ ನಿಮಗೆ? ನನಗೆ ಆಗ್ತದೆ 16 ಅಂತೇಳಿ. ಹೌದು ಅಲ್ವಾ? ಹದ ಪ್ರಾಯ ನಿನಗೆ, ನನಗೆ ಹಾಗ. ಎಷ್ಟು ನಿಮಗೆ? ನಿನ್ನ ಲೆಕ್ಕಾಚಾರದಲ್ಲಿ ಎಷ್ಟು ಅಂತ ಈಗ ಆಲೋಚನೆ ಮಾಡಿದ್ದಿ? ಒಂದು 100 ಆದೀತಾ? ಇಲ್ಲಪ್ಪ, ನಾನೀಗ 80ರಲ್ಲಿದ್ದೇನೆ. ಓ ಹೌದಾ? ನಾನು 80ರಲ್ಲಿದ್ದೇನೆ ಸ್ವಾಮಿ. ಓ 80 ವರ್ಷ ಆಯಿತು. ಎಲ್ಲಿ? ಮನೆಯಲ್ಲಿ ಹೆಂಡತಿ ಮಕ್ಕಳೊಟ್ಟಿಗೆ ಸುಖವಾಗಿ ಕಾಲ ಕಳಿಬೇಕಿತ್ತು. ಹೌದು. ಅಂತಲ್ಲಿ ನೀವು ನನ್ನ ಜೊತೆಗೆ ಬಂದಿದ್ದೀರಲ್ಲ. ನೀವು ಈ ಸ್ಥಿತಿಯಲ್ಲಿ ಕೂಡ ಬಂದಿದ್ದೀರಿ ಅಂತ ಹೇಳಿದ್ರೆ ನನಗೆ ನೀವು ಕೈ ಕೊಡುವ ಯೋಚನೆ ಅಲ್ವಾ ಇದು? ಚರ್ಮ ಎಳ್ದ್ರೆ ಮಾರು ಉದ್ದ ಬರ್ತದೆ, ತಲೆ ಅಲ್ಕಾಡುವಾಗ ಈಚೆ ಸಾಕು ಆಚೆ ಬೇಕು ಅಂತ ಹೇಳ್ತದೆ. ಮತ್ತೆ ಒಮ್ಮೊಮ್ಮೆ ನೆನಪು ಕೂಡ ಆಗುವುದಿಲ್ಲ ನೋಡು. ಹಾಗಾಗಿ ನೀನು ಒಬ್ಬಳೇ ಮುಂದೆ ಹೋಗು. ಸ್ವಾಮಿ, ಓ ಈ ಕಾಡಿನ ಮಧ್ಯದಲ್ಲಿ ಓ ನಡುದಾರಿಯಲ್ಲಿ ಹೌದು, ಈ ರೀತಿ ಕೈ ಬಿಡುವುದು ಉಂಟ? ನೀವು ಕೈ ಬಿಡುವುದಲ್ಲ, ನೀವು ಕುಳಿತಲ್ಲಿಂದ ಏಳುವುದಿಲ್ಲ. ಓ ದೈಹಿಕವಾದಂತಹ ಸ್ಥಿತಿ ಚೆನ್ನಾಗಿಲ್ಲ. ಹೌದು ಹೌದು. ಇಷ್ಟೆಲ್ಲ ನಿಮಗೆ ದೈಹಿಕವಾದಂತಹ ಊನತೆ ಉಂಟು ಅಂತ ಆದ್ರೆ ಭೀಷ್ಮನಲ್ಲೇ ಹೇಳ್ಬೋದಿತ್ತಲ್ಲ ನಿಮಗೆ, ನನ್ನಿಂದ ಆಗುದಿಲ್ಲ, ಬೇರೆ ವ್ಯವಸ್ಥೆ ಮಾಡಿ ಅಂತ. ಆಗ್ತಿತ್ತು. ಈ ದಾರಿ ಮಧ್ಯದಲ್ಲಿ ನಿಂತು ಆಗುದಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ನಾನೇನ್ ಮಾಡಿ ಸಾಯ್ಬೇಕು ಹೇಳಿ? ಅಂದಾಜಿ ಮಾಡಿದ್ದೆ, ಹೇಳಬೇಕು 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 ಭೀಷ್ಮಾಚಾರ್ಯಲ್ಲಿ ಅಂತ. ಅಂದಾಜಿ ಮಾತ್ರ ಮಾಡಿದ್ದು, ಹೇಳಲಿಕ್ಕೆ ಆಗ್ಲಿಲ್ಲ ನಿಮಗೆ? ಹೇಳಲಿಕ್ಕೆ ಆಗ್ಲಿಲ್ಲ ನೋಡು. ಯಾಕೆ ಗೊತ್ತಾ? ನೋಡು, ಏನು ಅವರು ಭೀಷ್ಮಾಚಾರ್ಯರು ಅಂದ್ರೆ ಏನು ಅಂತ ನೀನು ಅಯ್ಯೋ ಅದೆಲ್ಲ ಬೇಡಪ್ಪ. ಈಗ ಯಾಕೆ ಅದು? ಮತ್ತೆ ಅವರಲ್ಲಿ ಮಾತಾಡ್ಲಿಕ್ಕೆ ನನ್ನಿಂದ ಆಗ್ತದ ಹೇಳು? ಹಾಗಾಗಿ ಮೀರಲಾರೆನು ಭೀಷ್ಮನ ಆಜ್ಞೆಯನ್ನು, ಹಾಗೆ ಒಪ್ಪಿಕೊಂಡೆ. ಆಮೇಲೆ ಒಂದು ವಿಷಯ ಉಂಟು. ಏನು? ನೀನು ನನ್ನ ಕೈ ಹಿಡಿತ್ಯಾ? ಎಂತದ್ದು? ನನ್ನ ಕೈ ಹಿಡಿತ್ಯಾ ಅಂತೇಳಿ. ಯಾರು? ನೀನು. ನಾನು? ಹೌದು. ನಿಮ್ಮ ಕೈ ಹಿಡಿಯೋದು? ಪರರ ಕೈಯನು ಪರಮ ಪತಿವ್ರತೆ ಹಿಡಿಯೇನೋ. ಧರಣಿ ಅಧಿಪತಿ ಸಾರ್ವನಲ್ಲದೆ ಪರರ ನೋಡೆನೋ ನೇತ್ರದಿ ಮರುಳೆ ಭೂಸುರ. ನಿಮಗೆ ಪ್ರಾಯ
ಮಾತ್ರವಲ್ಲ, ತಲೆಯೂ ಕೆಟ್ಟು ಹೋಗಿದೆ. ಹೇಗೆ? ಈ ಕಾಡಿನ ಮಧ್ಯದಲ್ಲಿ ಕುಳಿತು ಓ, ತಲೆ ಅಲ್ಲಾಡುತ್ತಾ ಇದ್ದೆ, ನಾನು ನಡಿಲಿಕ್ಕೆ ಆಗುದಿಲ್ಲ. ಅದೆಲ್ಲ ಸಹಿಸುವಪ್ಪ. ಹೌದು. ನೀವು ಹೇಳಿದ್ದೇನು? ಏನು? ಕೈ ಹಿಡಿಬೇಕು ಕೈ ಹಿಡಿ ಅಂತ ಹೇಳಿ. ನನ್ನನ್ನು ಹ್ಮ್. ಈ ಪ್ರಾಯದಲ್ಲಿ. ಯಾಕೆ? ಏನು ಚಪಲಪ್ಪ ಇದು, ಏನು ಚಪಲ ಇದು. ಎಂತದು? ಛೀ, ನಾಚಿಕೆ ಆಗ್ತದೆ. ನನ್ನ ತಂದೆ ಎಲ್ಲ ಮುತ್ತಜ್ಜನ ಪ್ರಾಯ ನೀವು. ಹೌದು. ನಿಮಗೆ ಇಂಥ ಭಾವನೆಗಳು ಉಂಟಲ್ಲ? ಏನು? ಹೌದು, ಕೆಲವರೆಲ್ಲ ಹೇಳ್ತಾರೆ ಹೇಗೆ? 60 ದಾಟಿದ ಮೇಲೆ ಚಪಲೆಲ್ಲ ಆರಂಭ ಆಗುವುದಂತೆ. ಹೌದಾ? ಬಹುಶಃ ಈ ಚಪಲ ನಿಮಗೆ ಬಂದಿರಬೇಕು. ಎಂತದು? ನೀವು ಏನು ಅಂತ ಗ್ರಹಿಸಿದ್ದೀರಿ? ಅಂಬೆಯನ್ನು. ಏನು? ಅಂಬೆ ಸಾಮಾನ್ಯ ನೇರಲ್ಲ. ಮತ್ತೆ? ಸಾಲ್ವನನ್ನು ವಿವಾಹವಾಗುವಳು. ಸಾಲ್ವೇಶ ನನ್ನಲ್ಲದೆ ಓ. ಪರಗಂಡುಸನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ, ನಾನು ನೋಡಲಾರಲ್ಲ ಅಮ್ಮೆ. ಹೌದಾ? ಇನ್ನೊಮ್ಮೆ ಮಾತಾಡಿದ್ರೆ ಜಾಗ್ರತೆ ನೀವು. ಕೈ ಹಿಡಿಬೇಕಂತೆ, ಕೈ ಹಿಡಿಬೇಕು. ಅಂಬೆ. ಇವತ್ತು ನಾಳೆ ಸಾಯುವ ಮುದುಕ ಓ, ಹೇಳ್ಬೋದಿತ್ತಲ್ಲ ಭೀಷ್ಮನಲ್ಲಿ ನಿಮಗೆ ಬೇರೆ ವ್ಯವಸ್ಥೆ ಮಾಡ್ತಿದ್ರಲ್ಲ ಅಲ್ಲಿ. ಹೌದು. ನಾನು ಈಗಲೇ ಸಾಲುವ ದೇಶಕ್ಕೆ ತಲುಪಿ ಆಗ್ತಿತ್ತು. ಹೌದಾ? ಅಂತಲ್ಲಿ ಈಗ ದಾರಿ ಮಧ್ಯದಲ್ಲಿ ಕೈ ಕೊಟ್ಟು ನನಗೆ ವಿವಾಹ ಆಗದ ರೀತಿಯಲ್ಲಿ ಮಾಡ್ತಾ ಇದ್ದೀರಲ್ಲ ನೀವು. ಅಂಬೆ, ಹಾ. ಈಗ ನೀನು ಹೇಳಿದ್ಯಲ್ವಾ, ಏನು? ನಾನು ಪರರ ಕೈಯನ್ನು ಹಿಡಿಯುವುದಿಲ್ಲ ಅಂತೇಳಿ. ಹೌದು. ಈಗ ನಿನ್ನ ಜಾತಕ ನನ್ನ ಜೋಳಿಗೆ ಎಲ್ಲಿಂಟು ಗೊತ್ತುಂಟ ನಿನಗೆ? ಯಾರು ಕೊಟ್ಟದ್ದು? ಬಿಚ್ಚಬೇಕಾ? ಬಿಚ್ಚಿದ್ದು ನೋಡುವ ಏನುಂಟು. ಅಲ್ಲ, ಬಿಚ್ಚಲಿಕ್ಕೆ ಪುರ್ಸೋತಿಲ್ಲ. ಓ, ಅದಕ್ಕಾಗೋ ಪುರುಷೋತಿಲ್ಲ. ಹಾಗಾದ್ರೆ ಇಲ್ಲ ಅಂತ ಹೇಳಿ ಈಗ ಸುಳ್ಳು ಯಾಕೆ ಹೇಳುದು? ನೀನು ಹೇಳಿದ್ದಿ ಕೈ ಹಿಡಿಯುವುದಿಲ್ಲ ಅಂತೇಳಿ. ಹೌದು. ಅವತ್ತು ಅಲ್ಲಿಂದ ಏನು ಮಾಡಿದೆ ನೀನು? ಏನು? ಕಾಶಿಯಿಂದ ಎಂತದಾಯ್ತು ಕಾಶಿಯಲ್ಲಿ? ಸಾಲ್ವನಿಗೆ ನೀನು ಮನಸ್ಸು ಕೊಟ್ಟು ಹೌದು. ಅಲ್ಲಿಂದ ನೇರ ಭೀಷ್ಮರು ಹೇಳುವಾಗ ನೀನು ರಥದಲ್ಲಿ ಏರಿ ಬಂದೆ ಅಲ್ವಾ? ಈಗಲೂ ನೀವೆಂತ ಮಾತಾಡುದಿದ್ದು? ಹೌದು. ಅದು ಅದು ನಿಮಗೆ ಈ ವಯಸ್ಸಿನಲ್ಲಿ ನಿಮಗೆ ಅರ್ಥ ಆಗುದಿಲ್ಲ. ಹೌದು. ಗಂಡು ಹೆಣ್ಣಿನ ಪವಿತ್ರವಾದಂತಹ ಪ್ರೇಮ ಬಂಧ ಅದು. ಹೌದು. ಅದೊಂದು ಬಂಧನ ಅದು. ಹೌದು. ಆ ಬಂಧನದಿಂದ ಯಾವ ಗಂಡು ಹೆಣ್ಣಿಗೂ ಕೂಡ ಬಿಡುಗಡೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೆ ಈ 80 ವರ್ಷದಲ್ಲಿ ಎಂತ ಅರ್ಥ ಆಗ್ತದೆ ಹೇಳಿ? ಹೌದು. ಇದು ಈಗ ಸಂಗತಿ ಮಾಡುವ. ಏನು? ಕೈ ಹಿಡಿಲಿಕ್ಕೆ ಆಗುವುದಿಲ್ಲ ಅಂತ ಆದ್ರೆ ನಾನು ಇಲ್ಲಿ ಕುಳಿತುಕೊಳ್ತೇನೆ, ನನ್ನ ಕೋಲನ್ನಾದ್ರೂ ಹಿಡಿ ನೀನು. ಚದುರ ಕೇಳಲಿ ಕೋಲನಾದರೂ ಮುದದಿ ಪಿಡಿಯುತ್ತಲೆನ್ನನು. ಹೌದು. ಚದುರೇ ಚದುರೇ ಚದುರ ಕೇಳಲಿ ಕೋಲನಾದರೂ ಮುದದಿ ಪಿಡಿಯುತ್ತಲೆನ್ನನು. ಮುದದಿ ಪಿಡಿಯುತ್ತಲೆನ್ನನು. ಸುದತಿ ನಡೆಸದಿರಲಿಗೆ ಸುದತಿ ನಡೆಸದಿರಲಿಗೆ ಮುಂದಕ್ಕೆ ಸುದತಿ ನಡೆಸದಿರಲಿಗೆ ಮುಂದಕ್ಕೆ ಪದವನ್ನಿಡನು. ಚದುರ ಕೇಳಲಿ ಕೋಲನಾದರೂ ಮುದದಿ ಪಿಡಿಯುತ್ತಲೆನ್ನನು. ಸುದತಿ ನಡೆಸದಿರಲಿಗೆ ಮುಂದಕ್ಕೆ ಪದವನ್ನಿಡೆನು. ಚದುರೇ ಓ ಅಂಬೆ, ಈಗ ನಾನು ಕೂತದ್ದು ಮಾತ್ರ ಅಲ್ಲ, ಇಲ್ಲಿ ಮಲಗಿ ಬಿಟ್ಟಿದ್ದೇನೆ. ನನ್ನ ಪ್ರಾರಬ್ಧ ಇದು. ಏನು? ಹಾ. ಹೆಜ್ಜೆ ಇಡ್ಲಿಕ್ಕೆ ಆಗುವುದಿಲ್ಲ. ಇನ್ನು ನಡೆಯುವುದಾದ್ರೂ ಹೇಗೆ ಹೇಳು? ಈಗಲೇ ಬಂದದ್ದು ತುಂಬಾ ಆಯ್ತು. ಹಾಗಾಗಿ ಇಲ್ಲಿ ಮಲಗಿದ್ದೇನೆ. ಇನ್ನು ನನ್ನನ್ನು ಎಬ್ಬಿಸಬೇಕಾದ್ರೆ ನೀನು ನನ್ನ ಕೋಲನ್ನು ಹಿಡಿಬೇಕು ಅಷ್ಟೇ. ಸ್ವಾಮಿ, ಓ, ಇಂಥ ಸ್ಥಿತಿಯಲ್ಲಿ ನೀವು ಕೈ ಕೊಡುವುದಾ? ಇಲ್ಲ. ನಾನು ನಂಬಿದಂತಹ ಸಾಲ್ವೇಶನಲ್ಲಿಗೆ ತಲುಪಿಸಬೇಕಾದ್ದು ನಿಮ್ಮ ಹೊಣೆ. ಹೌದು. ಭೀಷ್ಮಾಚಾರ್ಯರು ಹೇಳಿದ್ದು. ಹಾ. ಇಲ್ಲಿ ಈ ರೀತಿ ಕಾಡಿನ ಮಧ್ಯೆ ಮಲ್ಕೊಂಡ್ರೆ ಈಗ ಈಗ ನೀನು ಇನ್ನು ಮಾತಾಡ್ತಾ ಕೂತ್ರೆ ನನಗೆ ಇಲ್ಲಿ ಮಲಗಿದ್ದಲ್ಲೇ ನಿದ್ದೆ ಬರ್ತದೆ. ನಾವು ಮುಂದೆ ಆಗ್ಲಿಕ್ಕಿಲ್ಲ. ನಾನು ಮಲಗಿ ಬಿಟ್ಟೆ. ಸ್ವಾಮಿ, ಓ, ಅರ್ಥ ಆಗ್ತದೆ ನನಗೆ. ಏನು? ಅರ್ಥ ಆಗ್ತದೆ ನಿಮಗೆ. ಕೈಕಾಲೆಲ್ಲ ಸರಿ ಉಂಟು ನಿಮ್ಮದು. ಹೇಗೆ? ಮಾತಾಡುವಾಗ ತೊದಲುದು ಕೂಡ ನನಗೆ ಸಂಶಯ ಕಾಣ್ತದೆ. ಯಾಕೆ? ಈಗ ಓ, ಹಾ, ನೀವು ಬ್ರಾಹ್ಮಣರು, ಹೌದು ನನ್ನ ಜೊತೆಯಲ್ಲಿ ಕಳಿಸಿದ್ದಾರೆ, ಹೌದು. ಹೋಗುವುದು ವಿವಾಹವಾಗುವುದಕ್ಕೆ. ಆ, ಈಗ ನನ್ನನ್ನು ಸಾಲ್ವನಲ್ಲಿ ನೀವು ಸೇರಿಸಿದ್ರೆ ಸೇರಿಸಿದ್ರೆ ಆ
ಒಂದು ದಕ್ಷಿಣೆ ಅಂತ ಕೊಡಬೇಕಲ್ಲ. ಹೌದು. ಬೇಡ, ಅಲ್ಲಿ ಕೊಡುವುದಿಲ್ಲ. ನಿಮಗೆ 1 ಲಕ್ಷ ಹೊನ್ನನ್ನು ದಕ್ಷಿಣೆಯಾಗಿ ಕೊಡ್ತೇನೆ ನಾನು. ಎಂತದ್ದು ಎಲ್ಲಿದ್ದಿ ನೀನು? 1 ಎಂತದ್ದು ಲಕ್ಷ. ಎಲ್ಲಿದ್ದಿ ನೀನು? 1 ಲಕ್ಷ ಹೊನ್ನು. 1 ಲಕ್ಷ? ಹಾ. 1 ಲಕ್ಷ ನಿಮಗೆ ಲಕ್ಷ ಅಂತ ಆದಾಗ ಏನಾಗುವುದು ಅದು? ಅಲ್ಲ, ಈಗ ಮಲಗಿದಲಿಂದ ನಿದ್ದೆ ಬಿಟ್ಟಿದ್ದು ಎದ್ದು ನಿಂತೆ. ಅಲ್ಲ, 1 ಲಕ್ಷ ಅಂತ ಹೇಳುವಾಗ ಮಲಗಿದವರು ಎದ್ದು ನಿಂತ್ರಿ, ಹೌದು. ಕೂತವರು ಎದ್ದು ನಿಂತ್ರಿ. ಹೌದು. ಈಗ ಕೈಕಾಲು ನಡಗುವುದಿಲ್ಲ, ಇಲ್ಲ. ತಲೆ ಎಲ್ಲ ನಾಡುವುದಿಲ್ಲ, ಹಾಗಲ್ಲ. ಕೈಕಾಲು ನಡಗುವುದಿಲ್ಲ, ಸರಿ ಉಂಟು, ಮಾತು ಸರಿ ಉಂಟು, ಆಯಾಸ ಇಲ್ಲ. ಓಹೋ, ಹಾಗಿದ್ರೆ ನಾಟಕ ಮಾಡಿದ್ದು ಅಂತ ಆಯ್ತಲ್ಲ. ಇಲ್ಲಪ್ಪ, ಮತ್ತೆ ಸಹಜ ಬಂದದ್ದು. ಎಂತದ್ದು ಸಹಜ ಬಂದದ್ದು? ಇನ್ನು ಯಾಕೆ, ಹಾ. ನಾನು ಮುಂದೆ ಹೌದಾ? ನೀನು ಹಿಂದೆ ಹೋಗುವ. ಜೀವನದಲ್ಲಿ ಪಡೆದಂಥ ಅನುಭವಗಳೇ ನಮಗೆ ಮುಂದಿನ ಪಥವನ್ನು ನಿರ್ಧರಿಸುವುದಕ್ಕೆ ಸಹಾಯವನ್ನು ಮಾಡುತ್ತದೆ. ಕೆಲವು ದಿನಗಳ ಹಿಂದೆ ಒಂದು ಪ್ರಕರಣ ನಡೆದು ಹೋಯಿತು, ಅದನ್ನು ಮರೀಬೇಕು ಅಂತ ಯೋಚನೆ ಮಾಡುತ್ತಲೇ ಇದ್ದು ಕೆಲವು ದಿನಗಳಿಂದ ರಾಜಕೀಯವಾದಂಥ ವ್ಯವಹಾರಗಳಿಗೆ ತಲೆ ಹಾಕದೆ ಆಸ್ಥಾನದಲ್ಲಿ ಒಡ್ಡೋಲಗವನ್ನು ಕೂಡ ಕೊಡದೆ ದಿನವಾಯಿತು. ಹಾಗಾಗಿ ಇಂದು ಈ ತುಂಬಿದಂತಹ ಸಭೆಯಲ್ಲಿ ನಾನು ಕಾಣಿಸಿಕೊಂಡಿದ್ದೇನೆ. ದೂತರು ಬಂದು ಹೇಳ್ತಾ ಇದ್ದಾರೆ, ಒಬ್ಬರು ವೃದ್ಧ ಬ್ರಾಹ್ಮಣರಿದ್ದಾರೆ, ಅವರ ಜೊತೆಗೆ ಒಬ್ಬಳು ಸುಂದರ ತರುಣಿ ಇದ್ದಾಳೆ ಅಂತ. ಪ್ರಾಯಶಃ ಏನೋ ಸಹಾಯವನ್ನು ಯಾಚಿಸಿ ಬಂದಿದ್ದಿರಬಹುದು, ಬರಲಿ ಒಳಗಡೆ ಅಂತ ಹೇಳಿದ್ದೇನೆ, ನೋಡೋಣ. ಹೋಗುವ ಮುಂದೆ. ಓ ಹೋ ಹೋ, ಧರಣಿ ದೇವರು. ಹೌದು. ಬ್ರಾಹ್ಮಣೋತ್ತಮರು, ವೃದ್ಧರಾಗಿದ್ದೀರಿ. ಹೌದು. ನಿಮ್ಮನ್ನು ಕಂಡಾಗ ಪರಮ ಸಂತೋಷವಾಯಿತು. ಯಾಕೆ ವೃದ್ಧರನ್ನು ಕಂಡಾಗ? ಬ್ರಾಹ್ಮಣರಲ್ಲಿಯೂ ವೃದ್ಧರು ಅಂತಾದರೆ ಇನ್ನಷ್ಟು ಗೌರವ ಜಾಸ್ತಿ. ಹೌದೌದು. ತಮ್ಮ ಆಗಮನದಿಂದ ನಮ್ಮ ನಾಡು ಪಾವನವಾಯಿತು ಅಂತ ನಾನು ತಿಳಿಯುತ್ತೇನೆ. ಅದಕ್ಕಾಗಿ ಯೋಗ್ಯವಾದಂಥ ಆಸನವನ್ನು ನೀಡಿದ್ದೇನೆ, ಒಳ್ಳೆಯದು. ಯಥೋಚಿತವಾದಂತಹ ಸತ್ಕಾರಗಳನ್ನು ಮಾಡಿದ್ದೇನೆ, ಆದೀತು. ಸ್ವೀಕರಿಸಬೇಕು. ಸಂತೋಷ. ಇದು ಯಾರು? ಸಾಲ್ವೇಶ. ಹಾ, ನಾನಿದು
ನಾನು ನನ್ನ ಸ್ವರದ ಪರಿಚಯ ಆಗಲಿಲ್ವೇ? ಹಾ ಎಲ್ಲಿಯೋ ಕೇಳಿದ ಹಾಗೆ ಆಗ್ತದೆ. ಒಮ್ಮೆ ಕಣ್ ತೆರೆದು ನೋಡಂತೆ. ಹಾ ನಾನಿದು ನೀನೆಯ? ಹಾ ಹಾ ಅಂಬೆ. ಏನು ಬಂದದ್ದು? ಕಾರಣ ಇದೆ ಖಳರಾಯ. ಹಾ ಕೇಳಯ್ಯ ಖಳರಾಯ ಕೇಳಯ್ಯ ಸಾಲ್ವೇಶ, ಹಾ ಇದು ನಾನು ಹಳೇ ಜನ. ಹ್ಮ್ ಅಂದು ಹಾ ಗಂಗಾ ತಟದಲ್ಲಿ ಹಾ 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 ನಾವಿಬ್ಬರು ಮಾತನಾಡಿದ ಆ ದಿವಸಗಳೆಲ್ಲ ಈಗ ನೆನಪಾಗ್ತದೆ. ಬಹಳ ದಿನಗಳೇನು ಆಗ್ಲಿಲ್ಲ. ಹೌದಪ್ಪ, ಹಾ ವಿಹಾರದಲ್ಲಿದ್ದ ನನ್ನನ್ನು ನೀನು ನೋಡಿದ್ದು, ಹ್ಮ್ ನನ್ನ ಸನಿಹಕ್ಕೆ ಬಂದದ್ದು, ಹ್ಮ್ ನಾನು ನೋಡಿದ್ದು, ಹಾ ಮಾತನಾಡಿದ್ದು, ಹೌದು. ನಾಳೆ ವಿವಾಹವಾಗುತ್ತೇನೆ ಅಂತ ಹೇಳಿದ್ದು. ಹಾ ಅಂತೂ ಆ ಗಂಗಾ ನದಿಯ ತಟದಲ್ಲಿ, ಹಾ ಗಂಗಾ ನದಿಯ ಪರೋಕ್ಷವಾಗಿ ಆ ಸಾಕ್ಷಿಯಾಗಿ ಹಾ. ಅಂದೇ ನಾವು ವಿವಾಹವಾಗಿ ಆಗಿದೆ ಮಾನಸಿಕವಾಗಿ. ಹಾ 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 ಸತಿಪತಿಯರ ಆದೆವು ಅಂದೇ. ಹಾ ಆದ್ರೆ ಏನು ಮಾಡೋಣ ಹೇಳೋ? ಹಾ ಭೀಷ್ಮಾಚಾರ್ಯರ ಪ್ರವೇಶವಾಯಿತು, ಆಮೇಲೆ ಏನೆಲ್ಲ ಆಗಿ ಹೋಯಿತು. ಹಾ ಅಂದು ನಾನು ಏನು ಹೇಳಿದ್ದೇನೋ, ಹಾ ಏನು ಆಡಿದ್ದೇನೋ, ಹಾ ಮನಸ್ಸುಗಳು ಏನು ಸಂಕಲ್ಪಿಸಿದ್ದೆವೋ ಹಾ ಅದರ ಈಡೇರಿಕೆಗಾಗಿ ಹಾ. ಇದು ಓಡೋಡಿ ಓಡೋಡಿ ಧಾವಿಸಿ ಬಂದಿದ್ದೇನೆ. ಅಂಬೆಯ ನೀನು? ಹೌದು. ಯಾತಕ್ಕಿಂತ ಮಾತು. ಯುದ್ಧ ಮಾತ್ಯಾಗೆ ಎಂಬೆ ಯುದ್ಧ ಮಾತ್ಯಾಗೆಂಬೆ ಬರಿದೆ ಸುಂದರಾಗಿ ನೀನು. ಓ
ಅಂಬೆ, ಸಾಲ್ವೇಶ. ಹಿಂದೆ ನಡೆದಂತಹ ಘಟನೆಗಳನ್ನು ಮತ್ತೊಮ್ಮೆ ನೆನಪಿಸ್ತಾ ಇದ್ದಿ. ಹ ನಾನಾದರೂ ಅದನ್ನು ಮರೆಯುವಂತಹ ಒಂದು ಪ್ರಯತ್ನದಲ್ಲಿ ಇದ್ದವ. ಹ ಆದರೆ ಮತ್ತೆ ನೀನು ಇಲ್ಲಿಗೆ ಬಂದಿದ್ದಿ ಅಂತ ಆದರೆ ಹ್ಮ್. ಪರಮಾಶ್ಚರ್ಯವೆನಿಸ್ತಾ ಇದೆ. ಯಾಕೋ? ನೀನಾಡುವಂತಹ ಮಾತುಗಳು, ಆಮೇಲೆ ಆದಂತಹ ಘಟನೆಗಳು, ಇದು ಒಂದಕ್ಕೊಂದು ತಾಳೆ ಹೊಂದುವುದೇ ಇಲ್ವಲ್ಲ. ಹ ಅದಕ್ಕಾಗಿ ನಿನ್ನಲ್ಲಿ ಹೇಳ್ತಾ ಇರೋದು, ಏನು? ಇಂತಹ ಮಾತುಗಳನ್ನು ಆಡಿ ಏನಾದರೂ ಒಂದು ಪ್ರಯೋಜನ, ಹ ಸಾರ್ಥಕತೆ ಸಿದ್ಧಿ ಆಗ್ತದ? ಹ ಯೋಚನೆ ಮಾಡಿದರೆ ನನ್ನ ದೃಷ್ಟಿಯಲ್ಲಿ ಅಂತೂ ಇದು ಆಗುವುದಕ್ಕೆ ಸಾಧ್ಯವಿಲ್ಲ. ಹ ಆ ಹೊತ್ತಿನಲ್ಲಿ ನಾವು ಪರಸ್ಪರ ಭೇಟಿಯಾದದ್ದು ಹೌದು, ಅದನ್ನು ಇಲ್ಲ ಅಂತ ಹೇಳುವುದಿಲ್ಲ. ಹ ಆದರೆ ಯಾವಾಗ ಭೀಷ್ಮನ ಪ್ರವೇಶ ಅಲ್ಲಿ ಆಯಿತೋ, ಆ ಬಳಿಕ ನಡೆದಂತಹ ಘಟನೆಗಳನ್ನು ನೀನು ಸಂಪೂರ್ಣವಾಗಿ ಹ್ಮ್. ಮರೆಮಾಚಿದ ಹಾಗೆ ಕಾಣ್ತದೆ. ಹೌದಾ? ಯಾಕೆಂದ್ರೆ ಹ ಆ ಮೊದಲು ಆಡಿದಂತಹ ಮಾತುಗಳೇನು, ಹ್ಮ್. ಅಲ್ಲಿಯೂ ನಿನ್ನ ತಂದೆಯಲ್ಲಿ ನಾನು ಮಾತಾಡಿ ಒಂದು ಬದಲಾವಣೆಯನ್ನು ಮಾಡಿದ್ದೆ. ಹ ಆ ಪಣದಲ್ಲಿ ಹ್ಮ್. ಗೆದ್ದವರು ತಮ್ಮ ಪರಾಕ್ರಮವನ್ನು ವಿಕ್ರಮವನ್ನು ತೋರಿಸಿ ಯಾರು ಗೆಲ್ತಾರೆ ಅವರಿಗೆ 3 ತರುಣಿಯರು, ಹೌದು ಅಲ್ವಾ? ಹ್ಮ್. ಆದರೆ ಆ ಪಣದಲ್ಲಿ ಒಂದು ತಿದ್ದುಪಡಿ ಆದದ್ದು, ಹ್ಮ್. ಅದು ನನ್ನಿಂದಾಗಿ. ಹೌದು. ನನ್ನ ಪ್ರವೇಶ ಆದ ಬಳಿಕ ಹ್ಮ್. ಹುಡುಗಿಯರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಹೌದು. ಸೌಂದರ್ಯವನ್ನು ನೋಡಿ ಯಾರು ಮೆಚ್ಚಿಕೊಳ್ತಾರೆ ಅವರಿಗೆ ವರನ ಮಾಲಿಕೆಯನ್ನು ಹಾಕಿ ತನ್ನ ವರನನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿದಾಗ ಅವ ಒಪ್ಪಿಕೊಂಡಿದ್ದ. ಅದು ನನ್ನ ಸಲುವಾಗಿಯೇ ನೀನು ಹೇಳಿದ್ದ. ಹಾಗಾದರೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದಾಗ ನೀನು ಏರಿರಿ ಎನ್ನಯ ರಥವ ಅಂತ ಹೇಳಿದ ತಕ್ಷಣ ರಥವನ್ನು ಏರಿದವಳಲ್ವೇ? ಹೌದು. ರಥವನ್ನು ಏರಿದ್ದು ಮಾತ್ರವಲ್ಲದೆ ಭೀಷ್ಮನೊಂದಿಗೆ ಎಲ್ಲಿಗೋ ಹಸ್ತಿನಾವತಿಗೆ ಹೋಗಿದ್ದೀರಿ. ಈಗ ದಿನಗಳನ್ನು ಲೆಕ್ಕ ಮಾಡಿದ್ರೆ ಕೆಲವು ದಿನಗಳು ಸಂದು ಹೋಯ್ತು. ಈಗ ಮತ್ತೆ ಹಿಂದಿನ ಘಟನೆಯನ್ನೇ ನೆನಪಿಸಿ ಮಾತಿಗೂ ಕೃತಿಗೂ ಏನು ಹೊಂದಾಣಿಕೆ ಕಾಣುವುದಿಲ್ಲ. ಆದ್ರಿಂದ ಇಂಥ ಮಾತು ಆಡಿ ನಿಷ್ಫಲ, ಇದು ಏನು ಪ್ರಯೋಜನ ಇಲ್ಲ. ಈಗ ನಿನ್ನ ಆಕ್ಷೇಪ ಇರುವುದು ನಾನು ಭೀಷ್ಮನ ಜೊತೆಯಲ್ಲಿ ಹೋದದ್ದು ಅಂತ ಅಲ್ವಾ? ಹೋದದ್ದಲ್ವಾ? ಅಲ್ವೇ? ಹೋದದ್ದು ಹೌದು. ಮತ್ತೇನು? ಸುರೇಶ, ಭೀಷ್ಮನ ರಥವನ್ನು ಏರಿದ್ದು ಹೌದು ನಾವು. ಅಷ್ಟು ಮಂದಿಗಳ ಮುಂದೆ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಮಾತು ಮೌನವಾಗುವ ಹೊತ್ತಿಗೆ
ನಮ್ಮ ಮಾತು ಎಲ್ಲಿ ಕೇಳುತ್ತದೆ? ಎಲ್ಲ ಕಡೆಯಲ್ಲಿ ಕೂಡ ಹೊಡಿ ಬಡಿ ಕಡಿ ಇಷ್ಟೇ. ನಿನಗೂ ಭೀಷ್ಮನಿಗೂ ಯುದ್ಧವಾದದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ನೋಡಿದ್ದೀಯಲ್ಲ? ಬರೇ ನೋಡಿದ್ದು ಮಾತ್ರ ಅಲ್ಲ, ಮರುಗಿದ್ದನ್ನು ಯಾರು ಗಮನಿಸಿದ್ದಾರೆ? ಅದು ಹಾಗೆ ಯಾವಾಗಲೂ ಹೆಣ್ಣಿನ ಕಣ್ಣೀರನ್ನು ಯಾರು ಗಮನಿಸುವುದಿಲ್ಲ ಲೋಕದಲ್ಲಿ. ಭೀಷ್ಮನ ಎದುರಿಗೆ ನೀನೂ ಕೈಲಾದವನ ಹಾಗೆ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಅಂಥದ್ದೇ ಸ್ಥಿತಿ ನಮಗೂ ಬಂದಿತ್ತು. ಭೀಷ್ಮನ ಆಜ್ಞೆಯ ವಿರುದ್ಧವಾಗಿ ಯಾವ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಕೂಡ ಎದುರಾಗಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ವಲ್ಲ. ಅವನ ಆಜ್ಞೆಯನ್ನು ಪಾಲಿಸಲೇಬೇಕಾಯಿತು. ಹಾಗೆ ರಥವನ್ನು ಏರುವ ಹೊತ್ತಿಗೆ ತಿರುತಿರುಗಿ ನಿನ್ನನ್ನೇ ನೋಡಿದ್ದೆ ನಾನು. ನೀನೆಲ್ಲಿ ನೋಡ್ತಿ ಹೇಳು? ಹಾಗಾಗಿ ನಾವು ಹಸ್ತಿನೆಗೆ ಹೋದದ್ದು ಹೌದು. ಹಸ್ತಿನೆಯ ಆಸ್ಥಾನದಲ್ಲಿ ಅಲ್ಲ, ಅರಮನೆಯಲ್ಲಿ 6-7 ದಿವಸಗಳು ಕಳೆದದ್ದು ಹೌದು. ಹಾಗೆಂತ ನಿನ್ನನ್ನು ಬಂದದ್ದು ಅಲ್ಲಿ ಆದಂತಹ ವಿಷಯಗಳನ್ನು ಸಮರ್ಥನೆ ಮಾಡುವುದಕ್ಕಲ್ಲ. ಮತ್ತೆ ನಾನು ಮನಸ್ಸಿನಲ್ಲಿ ಪ್ರೀತಿಸಿದ ಸಾಲ್ವನ ಸೌಂದರ್ಯದ ರೂಪ ಏನುಂಟು ಅದನ್ನು ಆರಾಧಿಸ್ತಾ ಇದ್ದವಳಿಗೆ ಸಾಲ್ವನನ್ನು ಯಾವಾಗ ಕಂಡೇನೋ ನಾನು, ನಿನ್ನನ್ನು ಯಾವಾಗ ಸೇರಿಯೇನೋ, ಆ ಮೂಲಕವಾಗಿ ಈ ಸೌಭದೇಶಕ್ಕೆ ಒಂದು ಸಂಭ್ರಮದ ಸ್ಥಿತಿಯನ್ನು ಯಾವಾಗ ತಂದೇನೋ, ಈ ರೀತಿಯ ಯೋಚನೆಯಿಂದಲೇ ನಾನು ಹಸ್ತಿನೆಯಿಂದ ಇಲ್ಲಿಗೆ ಬಂದದ್ದು. ಇಲ್ಲಿಗೆ ಬಂದಾಗ ನಿನ್ನ ವರ್ತನೆಗಳು ವಿಚಿತ್ರವಾಗಿ ಕಾಣುತ್ತದೆ. ಯಾರೋ ಪರ ಹೆಣ್ಣು ಬಂದ ಹಾಗೆ ನನ್ನನ್ನು ನಿನ್ನ ಸತ್ಕರಿಸ್ತಾ ಇದ್ದಿ, ಅಲ್ಲ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಿ. ಯಾವುದೇ ಅಪಾರ್ಥ ಬೇಡ ಸಾಲ್ವ. ಬಂದದ್ದು ಹಸ್ತಿನೆಯಿಂದಲೇ. ನಿನ್ನ ಮೇಲಿನ ಅವ್ಯಾಜವಾದಂತಹ ಪ್ರೀತಿಯಲ್ಲಿ ಯಾವುದೇ ಕೊರತೆ ಆಗಲಿಲ್ಲ. ನಿನ್ನ ಮೇಲಿರುವಂತಹ ಯಾವ ಪ್ರೇಮ ಇದೆಯೋ ಪ್ರೇಮಕ್ಕೆ ಶೈಥಿಲ್ಯ ಬರಲಿಲ್ಲ. ಹಾಗಾಗಿ ನಿನ್ನನ್ನು ಪುನಃ ಸೇರುವುದಕ್ಕಾಗಿ ಬಂದಿದ್ದೇನೆ. ನನ್ನನ್ನು ಸ್ವೀಕರಿಸ್ತೀಯಾ? ಅಂಬೆ, ನಿನ್ನದಾದಂತಹ ತಪ್ಪನ್ನು ಮರೆಮಾಚುವುದಕ್ಕಾಗಿ ಭೀಷ್ಮನನ್ನು ಎದುರಿಗೆ ನಿಲ್ಲಿಸ್ತೀನಿ. ಯಾಕೆ? ಏರಿರಿ ಅನ್ನಯ ರಥವ ಅಂತ ಹೇಳಿದಾಗ ಭೀಷ್ಮನ ಆಜ್ಞೆಯನ್ನು ಮೀರುವುದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ. ಭೀಷ್ಮನಾಜ್ಞೆಯನ್ನು ಮೀರುವುದಕ್ಕೆ ಸಾಧ್ಯ ಆಗಲಿಲ್ಲ ಎಂಬ ಕಾರಣಕ್ಕಾಗಿ ನಾನು ಯಾವುದೇ ಆಗಲಿಲ್ಲ ಅಂತ. ಆದರೆ ಒಂದು ಅವಕಾಶ ನಿನಗಿತ್ತು. ಯಾವುದು? ಎಲ್ಲರೂ ಯಾವುದೇ ರೀತಿಯಲ್ಲಿ ವ್ಯವಹಾರವನ್ನು ಮಾಡಲಿ, ಉಳಿದವರೆಲ್ಲ ತಮ್ಮ ಕೈಯಲ್ಲಿರುವಂತಹ ಶಸ್ತ್ರಗಳನ್ನೆಲ್ಲ ಕೆಳಗಿಟ್ಟಿದ್ರಲ್ಲ. ಹೌದು. ಹಾಗಾದ್ರೆ ನಾನೊಬ್ಬ ಪ್ರತಿಭಟಿಸಿ ನಿಂತಿದ್ದೇನೆ. ಖಂಡಿತ ನನ್ನ ಸಾಲ್ವ ನಿಂತದ್ದು. ಯಾಕೆ ನಿಂತದ್ದು? ನೀನಾಡಿದಂತಹ ಮಾತುಗಳನ್ನು ನಾನು ನಂಬಿದೆ. ನಾಳೆಯ ದಿನ ನನ್ನ ಪಿತಾ ನನ್ನ ತಂಗಿಯಂದಿರನ್ನು ಯಾರಿಗೆ ಬೇಕಾದರೂ ಕೊಟ್ಟು ಮದುವೆ ಮಾಡಲಿ, ನಾನು ಮಾತ್ರ ನಿನ್ನನ್ನೇ ವರಿಸ್ತೇನೆ ಅಂತ ನೀನು ಭರವಸೆಯನ್ನು ಕೊಟ್ಟವಳು. ಹೌದು. ಹಾಗಿದ್ರೆ ಅಂತಹ ಮಾತನ್ನು ಕೊಟ್ಟಂತಹ ನೀನು ಅದನ್ನು ಸಂಪೂರ್ಣವಾಗಿ ಮರೆತು ಭೀಷ್ಮನಲ್ಲಿ ಹೇಳುವುದು ಬೇಡ, ರಥವನ್ನು ಏರುವುದು ಬೇಡ, ಅಲ್ಲಿಯೇ ನಿಲ್ಬಹುದಿತ್ತಲ್ಲ ನಿನಗೆ. ಆಗ ಕೇಳ್ತಿದ್ರು ಭೀಷ್ಮರು, ಏನು ನಿತ್ತದ್ದೇನು ಹತ್ತಲಿಲ್ಲ, ಆಗ ಒಂದು ಹೇಳಬಹುದಿತ್ತು, ಅಥವಾ ತಂದೆಯವರ ಮೂಲಕ ಹೇಳಿಸಬಹುದಿತ್ತು. ಅದು ಯಾವುದನ್ನು ಮಾಡದೆ. ಹೌದಪ್ಪ, ಆಗಿ ಹೋದ ಘಟನೆಗಳಿಗೆ ನಾವು ಎಷ್ಟು ಸಮರ್ಥನೆಯನ್ನು ಕೊಡಬಹುದು ಸಾಲ್ವ. ಆದ್ರಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ನಮ್ಮ ತಂದೆಯೇ ಆದ್ರೆ ನಿನಗಾಗಿ ನಾನು ಪೆಟ್ಟು ತಿಂದದ್ದು ಹೌದಾ? ಪೆಟ್ಟು ತಿಂದದ್ದು ಹೌದು. ಹೌದಾ ಅಂತ ಹೇಳುವುದಿಲ್ಲ. ನನ್ನ ಸಾಲ್ವ ಪೆಟ್ಟು ತಿಂದ ಆ ನೆಲದಲ್ಲಿ ವಿಲವಿಲನೆ ಒದ್ದಾಡುವಾಗ ನನ್ನ ಮನಸ್ಸು ಕೂಡ ಒದ್ದಾಡ್ತಾ ಇತ್ತು. ಆದ್ರೆ ಹೇಳುವುದಕ್ಕೆ ಅವಕಾಶ ಇಲ್ಲ, ನಾನು ಹೆಣ್ಣಲ್ವಾ. ಆ ಭೀಷ್ಮ ಕಾಲಿನಿಂದ ಒದ್ದಿದ್ದಾನೆ. ಹೌದು. ಹಾಗಾದ್ರೆ ಈಗ ನೀನು ಭೀಷ್ಮನ ಜೊತೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನಾಳೆಯ ದಿನ ನನ್ನನ್ನು ಏನು ಅಂತ ತಿಳ್ಕೊಳ್ತಾರೆ, ನನ್ನ ಪ್ರಜಾವರ್ಗದವರು ಏನು ಅಂತ ತಿಳ್ಕೊಳ್ತಾರೆ. ಈ ಸಾಲ್ವನಿಗೆ ಮದುವೆ ಆಗುವುದಕ್ಕೆ ಒಬ್ಬಳು ಹೆಣ್ಣು ಸಿಕ್ಕಿದ್ದೆ. ಸಾಲ್ವೇಶ ಜನರು ಆಡಿಕೊಳ್ಳುತ್ತಾರೆ ಅಂತ ನಾವು ಸರಿದಾರಿಯಲ್ಲಿ ನಡೆಯದಿರುವುದಕ್ಕೆ ಆಗ್ತದೆ ಹೇಳು? ಏನು ಮಾಡೋದು? ಸಾಮಾನ್ಯ ಮನುಷ್ಯರಾದ್ರೆ ಅದು ದೊಡ್ಡ ವಿಚಾರ ಅಲ್ಲ. ನಾನೊಬ್ಬ ನಾಡನ್ನು ಆಳುವಂತವನು. ನಾನು ಹೇಳಿದ್ದೇನೆ, ನನ್ನ ಪರಾಕ್ರಮ ಏನು, ಸುರ ನರೋರಗರಿಗಿಂತಲೂ ಅಧಿಕನಾದಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಈಗ ಅಲ್ಲಿ ಬಂದಂತಹ ರಾಜಕುವರನೆಲ್ಲ ನಾನು ಗೆಲ್ಲಿಲ್ವಾ? ಹೌದು. ಗೆದ್ದು ನನ್ನ ಕೈವಶವಾಗ್ತಿದ್ದೆ ನೀನು. ಆ ಸಂದರ್ಭವನ್ನು ನೀನು ಕಳ್ಕೊಂಡೆ. ನಾನೀಗ ಅವನ ಕೈಯಿಂದ ಪೆಟ್ಟು ತಿಂದು ಭೀಷ್ಮನಿಂದ ಕಳಿಸಲ್ಪಟ್ಟಂತಹ ಅಥವಾ ಅಲ್ಲಿಂದ ಬಂದಂತಹ ನಿನ್ನನ್ನು ನಾನು ಮದುವೆಯಾದ್ರೆ ಪರಿಣಾಮ ಏನಾಗ್ತದೆ? ನಾನು ಅವನ ವಿರೋಧವನ್ನು ಕಟ್ಟಿಕೊಂಡಾಗ್ತದೆ. ನೀನು ಸಂಪೂರ್ಣವಾಗಿ ನೀನು ಬಂದದ್ದೇ ತಪ್ಪು. ಯಾಕೆ ಗೊತ್ತಾ? ಯುದ್ಧದಲ್ಲಿ ಅಥವಾ ಸ್ವಯಂವರದಲ್ಲಿದ್ದಂತಹ ಪಣ ಏನು, ಪಣದ ಪ್ರಕಾರವಾಗಿ ಆಗಲಿ ಅಥವಾ ಪಣವನ್ನು ಮುರಿದೇ ಆಗಲಿ
ಭೀಷ್ಮ ನಿನ್ನನ್ನು ಸ್ವಾಧೀನಕ್ಕೆ ತಗೊಂಡ, ಹೌದು ಅಲ್ವಾ? ಹಾಗಾಗಿ ನೀನು ಸಂಪೂರ್ಣವಾಗಿ ಭೀಷ್ಮನ ವ್ಯಾಪ್ತಿಯಲ್ಲಿಯೇ ಇರಬೇಕಾದವಳು. ಆ ವ್ಯಾಪ್ತಿಯನ್ನು ಮೀರಿ ವ್ಯವಹಾರ ಮಾಡಿದ್ರೆ ಅದಕ್ಕೆ ಅದು ಊರ್ಜಿತಕ್ಕೆ ಬರುವುದಿಲ್ಲ. ಹಾಗಾಗಿ ಹೇಳ್ತೇನೆ, ಇಂಥ ಮಾತು ಯಾಕೆ ಬೇಡ ಇದು. ಹಾಗಿದ್ದಾಗ ನನ್ನ ಬದುಕಿನ ವ್ಯಾಪ್ತಿ ಎಷ್ಟು ಅಂತ ಭೀಷ್ಮ ನಿರ್ಧರಿಸುವುದಲ್ಲ, ನನ್ನ ಬದುಕಿನ ವ್ಯಾಪ್ತಿ ಏನು ಅಂತ ನಾನು ನಿರ್ಧರಿಸಿಯೇ ಬಂದದ್ದು ಸಾಲ್ವೇಶ. ತರುಣಿ ಕೇಳೆ ನಿನ್ನ ಮನಗಳಿರಲಿ ಹೋಗಲಿಲ್ಲು ಪರಮಾಸಗಸಿ ಭೀಷ್ಮನಾಮ ಸ್ಮರಿಸೆ ಹೃದಯವಿಲ್ಲು ಪರಮಾಸಗಸಿ ಭೀಷ್ಮನಾಮ ಸ್ಮರಿಸೆ ಹೃದಯವಿಲ್ಲು ಅಂಬೆ, ಮಾನವಂತನಾದವನಿಗೆ ಮರಣಕ್ಕೆ ಸಮಾನವಾದುದು ಅವಮಾನ ಅಪಮಾನ ಆಗುವಂಥದ್ದು. ಹೌದು. ತುಂಬಿದಂತಹ ಸಭೆಯಲ್ಲಿ ನನ್ನನ್ನು ಭೀಷ್ಮ ಸೋಲಿಸಿ ಕಾಲಿನಿಂದ ಒದ್ದಿದ್ದಾನೆ, ಒಂದು ವಿಚಾರ. ಇನ್ನೊಂದು, ನಂಬಿದಂತಹ ನೀನೇ ನನಗೆ ಮೋಸ ಮಾಡಿದ್ದಿ. ಹಾಗಾಗಿ ಈ ಎರಡೂ ರೀತಿಯಲ್ಲಿ ನಾನು ವಂಚನೆಗೆ ಒಳಗಾದವ. ಆದ್ದರಿಂದ ನೀನಾಡುವಂತಹ ಮಾತುಗಳು ಇದು ಸಮಂಜಸವಲ್ಲ. ನೀನು ಬಂದಲ್ಲಿಗೆ ಹಿಂದೆ ಹೋಗು, ಹಿಂದಕ್ಕೆ ಹೋಗು. ಅಸುರೇಶ, ಅಸುರೇಶ, ನೀನಾಡಿದ ಮಾತುಗಳನ್ನು ಅಲ್ಲಗೆಳೆಯುವುದಿಲ್ಲ ನಾನು. ಮಾಡಬಹುದಾಗಿತ್ತು, ಕೇಳಬಹುದಾಗಿತ್ತು, ಎಲ್ಲ ಸರಿ. ಭೀಷ್ಮನ ಕುರಿತಾಗಿ ಇರುವಂತಹ ಭಯ ಭೀತಿ ಬರೇ ನನಗೆ ಮಾತ್ರ ಅಲ್ಲ, ನಿನಗೆ ಮಾತ್ರ ಅಲ್ಲ, ಇಡೀ ಕಾಶಿಯಲ್ಲಿ ಸೇರಿದಂತ ಎಲ್ಲರೂ ಕೂಡ ನತಮಸ್ಕರಕ್ಕಾಗಿ ಓಡಿ ಹೋಗ್ತಾ ಇದ್ರು. ಅದು ಬರೇ ಭೀಷ್ಮ ಹೆಸರಿನ ಒಂದು
ಪ್ರತಿಷ್ಠೆಯದು. ಹಾ ಸರಿ, ಹಸ್ತಿನಾವತಿಯನ್ನು ಸೇರಿದೆವು. ಹಾ. ನನ್ನ ತಂಗಿಯಂದಿರು ವಿಚಿತ್ರವೀರ್ಯನನ್ನು ವಿವಾಹವಾಗುವುದಕ್ಕೆ ಒಪ್ಪಿದರಾ? ವಿಚಿತ್ರವೀರ್ಯನು ವಿವಾಹವಾಗಬೇಕು ಅಂತ ನನ್ನಲ್ಲಿ ಭಿನ್ನವಿಸಿಕೊಂಡ್ರು. ಮತ್ತೆ ಯಾಕೆ ಆಗ್ಲಿಲ್ಲ? ಭಿನ್ನವಿಸಿಕೊಂಡ್ರು, ಹಾ ನಾನು ಒಪ್ಪಲಿಲ್ಲ. ಹಾ ಯಾಕೆ ಒಪ್ಪಬೇಕು? ಹಾ ನಾನು ವಿವಾಹವಾಗುವಂತ ಗಂಡು ಮೊದಲೇ ಸಿದ್ಧ. ಹ್ಮ್ ಸಾಲ್ವೇಷನ್ ಅನ್ನು ವರಿಸುವುದು ಅಂತ ಮನಸ್ಸಿನ ಸಂಕಲ್ಪ. ಹಾ ಮತ್ತೇನು ಭೀಷ್ಮಾಚಾರ್ಯರು ಇಂಥವನನ್ನೇ ವರಿಸಬೇಕು ಅಂತ ಹೇಳಿ ವರಿಸುವುದಕ್ಕೆ ನನಗೇನು ಹುಚ್ಚ? ನನಗೆ ಹಾ 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 ಗಂಗಾ ತೀರದಲ್ಲಿ ನಮ್ಮಿಬ್ಬರ ಎರಡು ಹೃದಯಗಳು ಒಂದಾಗಿರುವಾಗ ಆ ಪ್ರೀತಿಯನ್ನು ಬೇರ್ಪಡಿಸುವುದಕ್ಕೆ ಭೀಷ್ಮನಿಂದ ಸಾಧ್ಯವ? ಓಹ್ ಭೀಷ್ಮನ ಬದುಕಿನಲ್ಲಿ ಮದುವೆ ಇಲ್ಲದೆ ಇರಬಹುದು, ಭೀಷ್ಮನ ಬದುಕಿನಲ್ಲಿ ಶೃಂಗಾರ ಇಲ್ಲದೆ ಇರಬಹುದು, ಆದರೆ ಅಂಬೆಯ ಬದುಕಿನಲ್ಲಿ, ಸಾಲ್ವನ ಬದುಕಿನಲ್ಲಿ ಶೃಂಗಾರ ಇಲ್ಲ ಅಂತ ಹೇಳಿದ್ಯಾರು? ಸಾಲ್ವ ಶೃಂಗಾರ ಅಂತ ಜನಜನಿತ ಅದು ಅಲ್ವಾ? ತಂತ ಶೃಂಗಾರಕ್ಕೆ ಆದ್ರೆ ಆ ಶೃಂಗಾರಕ್ಕೆ ಅಪಮೌಲ್ಯ ಆಯ್ತಲ್ಲ. ಶೃಂಗಾರವೇ ಇವತ್ತು ಮೂರ್ತಿವೆತ್ತದ್ದು ಭೀಷ್ಮ ಮತ್ತು ಸಾಲ್ವ ಮತ್ತು ಅಂಬೆಯಲ್ಲಿ, ಅದು ಕೂಡ ಗಂಗಾ ಸಾಕ್ಷಿಯಾಗಿ. ಆ ಶೃಂಗಾರ ಹೇಗಿರ್ಬೇಕು ಅಂತ ನಾವು ಅನುಭವಿಸಿದವರು. ಆ ಅನುಭವ ನಮಗೆ ಅನುಭವವಾಗಿ ಕಾಡಿತ್ತು, ಅದನ್ನು ಮರೆಯುವುದಕ್ಕೆ ಉಂಟ ಸಾಲ್ವ? ಅಲ್ಲ, ನೀನು ಇಷ್ಟೆಲ್ಲ ಹೇಳುವಾಗ ನನಗೊಂದು ಮಾತು ನೆನಪಾಗುವುದು. ಎಂತದ್ದು? ಆಗ್ಲೇ ಹೇಳಿದೆ, ನಾವು ಇಲ್ಲಿಂದಲೇ ಒಂದು ರೀತಿಯ ಗಾಂಧರ್ವ ವಿವಾಹವನ್ನು ಮಾಡಿಕೊಂಡು ಬೇಕಾದ್ರೆ ನಿನ್ನ ತಂದೆ ಎದುರಿಗೆ ನಿಲ್ಲುವ, ಹೋಗುವ ಅಂತ ಹೇಳಿದ್ದೆ. ಆಗ ನೀನು ಕೇಳಲಿಲ್ಲ. ಯಾಕೆ? ಮದುವೆ ಆಗುವಂತ ಮುಂಚಿನ ದಿವಸ ಹೆಣ್ಣು ಯಾವುದೋ ಗಂಡಿನೊಟ್ಟಿಗೆ ಓಡಿ ಹೋಗ್ಲಿಕ್ಕೆ ನಿನಗೂ ಅಪಚಾರ, ನಮಗೂ ಅಪಚಾರ. ಓಡಿ ಹೋಗುವ ವಿಚಾರವನ್ನೇ ನಾನು ಹೇಳಲಿಲ್ಲ. ಗಾಂಧರ್ವ ವಿಧಿ. ಈಗ ನೀನು ನಾವು ಮನಸ್ಸಿನಲ್ಲಿಯೇ ಮದುವೆ ಆಗಿದ್ದೇವೆ ಅಂತ ಹೇಳಿದ್ಯಲ್ಲ, ಹೌದು ಅಲ್ವಾ? ಹೌದು. ಮನಸ್ಸಿನಲ್ಲಿಯೇ ಮದುವೆ ಆದ್ರೆ ಅದಕ್ಕೆ ಹೊರ ಪ್ರಪಂಚ, ಬಾಹ್ಯ ಪ್ರಪಂಚಕ್ಕೆ ಅದು ಆಗುದಿಲ್ಲ. ಅದಕ್ಕೆ ಹೇಳಿದ ಅದು ಹೇಳಬಹುದಾಗಿತ್ತು. ಕಾಶಿ ದೇಶ, ಪ್ರತಾಪಸೇನ ಅರಸ, ಅಲ್ಲಿನ ಅರಸೊತ್ತಿಗೆ ಒಂದು ವೇಳೆ ನಾವು ಈ ರೀತಿಯ ವ್ಯವಹಾರಕ್ಕೆ ಮುಂದಾದ್ರೆ ನಾಳೆ ಅರಸೊತ್ತಿಗೆ ಅದೊಂದು ಅವಮಾನ ಅಲ್ವಾ? ನನ್ನ ಅಪ್ಪನಿಗೆ ಅವಮಾನ ಅಲ್ಲ, ಅಪ್ಪನ ವ್ಯವಸ್ಥೆಯನ್ನು ನಾನು ಧಿಕ್ಕರಿಸಿದ ಹಾಗೆ ಆಗುದಿಲ್ವಾ? ಹಾಗಾಗಿ ಅಲ್ಲಿ ಹೇಳುವುದಕ್ಕೆ ಅವಕಾಶವಾಗ್ಲಿಲ್ಲ. ಭೀಷ್ಮನ ಬಳಿಗೆ ಬಂದಾಗ ಭೀಷ್ಮನಿಗೆ ಶೃಂಗಾರದ ಭಾವ ಎಂತದುಂಟು ಅವನಲ್ಲಿ? ಏನಿಲ್ಲ ಅವನಲ್ಲಿ. ಅವನ ಮದುವೆ ಆಗುವುದಿಲ್ಲಂತೆ. ಏನೋ ಒಂದಷ್ಟು ಹೇಳಿದ, ನನಗೆ ಅದು ಬರೀ ಗಂಟಲ ಮೇಲಿನ ಮಾತಾಗಿ ಉಳಿಯಿತಷ್ಟೇ ಹೊರತು, ಆಗಲೂ ಭೀಷ್ಮನಲ್ಲಿ ಒಡಂಬಡಿಸಿ ಸತ್ಯ ವಿಷಯವನ್ನೆಲ್ಲ ಭೀಷ್ಮನಲ್ಲಿ ಹೇಳಿ, ನಾನು ಸಾಲ್ವನನ್ನೇ ವಿವಾಹವಾಗುವುದು ಅವನನ್ನೇ ಮನಸ್ಸಿನಲ್ಲಿ ನಾನು ಗ್ರಹಿಸಿದವಳು ಅಂತ ಹೇಳಿ ಅವನನ್ನು ಒಡಂಬಡಿಸಿ ನಿನ್ನನ್ನು ಸೇರುವುದಕ್ಕಾಗಿ ಓಡೋಡಿ ಬಂದವಳು. ಬೇಡ 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 ಅಂಬೆ, ಹೆಣ್ಣಿನ ಕಣ್ಣೀರಿಗೆ ಯಾರು ಬೆಲೆಯನ್ನೇ ಕೊಡುವುದಿಲ್ಲ ಅಂತ ಒಂದು ಮಾತು ಬಂತು. ಆದರೆ ಹೆಣ್ಣಿನ ಮನಸ್ಸು ಎಷ್ಟು ಚಂಚಲವಾಗಿ ವರ್ತಿಸ್ತದೆ ಎನ್ನುವುದನ್ನು ಕೂಡ ಅರ್ಥೈಸಿಕೊಳ್ಳಬೇಕು. ನನ್ನ ಪ್ರಕರಣದಲ್ಲಿ ಆದದ್ದೇ ಅದು. ನಿನ್ನ ಮೇಲೆ ಭರವಸೆ ಇಟ್ಟು ಆ ಸ್ವಯಂವರ ಮಂಟಪಕ್ಕೆ ನಾನು ಬಂದು ಯಾವ ರೀತಿ ವ್ಯವಹಾರವನ್ನು ಮಾಡಿದ್ದೇನೆ ಎನ್ನುವುದನ್ನು ನೀನು ಅರ್ಥೈಸಿಕೊಳ್ಳಬೇಕಿತ್ತು. ದುರಪರಾಕ್ರಮಿ ಎನಿಸಿದ 3 ಲೋಕಗಳನ್ನು ನಡಗಿಸಬಲ್ಲಂತಹ ಭೀಷ್ಮನನ್ನು ನಾನು ಎದುರಿಸಿದ್ದೇನೆ ಅಂತ ಆದರೆ ಅದು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ, ನಿನ್ನನ್ನು ಪಡೀಬೇಕು ಅಂತ. ಆದರೆ ಈಗ ಹೇಳ್ತಿ, ನಾನು ಯಾವುದೋ ಕಾರಣಕ್ಕೆ ವಿವಶಳಾಗಿ ಹೋದದ್ದು ಹೌದು, ಈಗ ಭೀಷ್ಮನನ್ನು ಮನವೊಲಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತೀಯಲ್ಲ, ಬೇಡ. ಇಂಥ ಮಾತುಗಳನ್ನು ನಾನು ನಂಬಲಾರೆ. ಇಲ್ಲಿಯವರೆಗೆ ನಿನಗೆ ಮಾತನಾಡುವುದಕ್ಕೆ ನಾನು ಅವಕಾಶ ಕೊಟ್ಟದ್ದೇ ಹೆಚ್ಚಾಯ್ತು. ಇನ್ನು ಈ ಸಾಲ್ವನ ಆಸ್ಥಾನದಲ್ಲಿ ನಿಂತು ಇನ್ನೇನಾದರೂ ಮಾತುಗಳನ್ನು ಆಡ್ತೀಂತಾದರೆ ಶಿಕ್ಷೆ ವಿಧಿಸಬೇಕಾದೀತು. ಸ್ವಾಮಿ, ನನ್ನನ್ನು ನೀವು ಸೇರಿಸಿದವರು ನೀವಲ್ವಾ? ನೀವಾದ್ರೂ ಹೇಳಬಾರದು ಅವನಿಗೆ? ಅವಕಾಶ ಇರಲಿಲ್ಲ, ಇನ್ನು ನೋಡುವ. ಉಂಟಲ್ಲ ಅವಕಾಶ ಈಗ, ನೋಡುವ. ಸುರೇಶ ಕೇಳಯ್ಯ ಎನ್ನಯ
ವಿಶ್ರಾಂತಿಯಲ್ಲಿದ್ದೆ ನಾನು. ಹಾ, ನೀವು ಮಾತಾಡೋದಾ ಈಗ? ಹೌದೌದು. ಹಾ ಯಾಕೆಂದ್ರೆ ನೀವು ಒಂದು ಸ್ವಲ್ಪ ಕಷಾಯ ಕೊಟ್ರಲ್ಲ, ಕೆಮ್ಮು ಉಂಟು ಅಂತೇಳಿ, ಹಾ ಅದನ್ನು ತೆಕೊಂಡು ಅಲ್ಲಿಗೆ ಸ್ವಲ್ಪ ಅಂತ ಇದ್ದೆ. ಹಾ, ಆಗ್ಲಿ ಆಗ್ಲಿ. ಹೌದು. ಈಗ ಇನ್ನು ಮುಂದೆ ಹೋದ್ರೆ ಆಗ್ಲಿಕ್ಕಿಲ್ಲ ಅಂತ ಆಯ್ತು. ಎಚ್ಚರ ಆಯ್ತಾ? ಎಚ್ಚರಿಸಿದ್ಲು. ಹೌದಾ? ಹೌದು. ಹಾಗೆ ಏನು ಅಂತ ಹೇಳಿದ್ರೆ, ಏನು? ಈಗ ಭೀಷ್ಮಾಚಾರ್ಯರ ಬಗ್ಗೆ ನಿಮಗೆ ಗೊತ್ತುಂಟಲ್ವಾ? ಗೊತ್ತುಂಟು. ಊರಿಗೆಲ್ಲ, ಪ್ರಪಂಚಕ್ಕೆ ಗೊತ್ತುಂಟು. ಪ್ರಪಂಚಕ್ಕೆ ಬಿಡಿ, ಮೇಲ್ಲೋಕ ಎಲ್ಲಿ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಹಾಗಾದ್ರೆ ಭೀಷ್ಮಾಚಾರ್ಯರು ಇವರನ್ನು ಕರ್ಕೊಂಡು ಬಂದದ್ದು ಹೌದು. ಹಾಗಂತ ಕರ್ಕೊಂಡು ಬಂದ ಮೇಲೆ ವಿಷಯ ಎಲ್ಲ ಗೊತ್ತಾಗಿ ನನ್ನ ಜೊತೆಗೆ ಕಳುಹಿಸಿಕೊಟ್ಟಿದ್ದಾರೆ. ಓ, ಈಗ ನೀವು ಕರ್ಕೊಂಡು ಬಂದದ್ದ? ಹೌದು. ಈಗ ಭೀಷ್ಮಾಚಾರ್ಯರು ಅಂತ ಹೇಳಿದ್ರೆ ಗಂಗೆಯ ಮಗ ಅಲ್ವಾ? ಹೌದೌದು. ಗಂಗೆ ಪವಿತ್ರ, ಭೀಷ್ಮರು ಪವಿತ್ರ. ಹಾಗಾಗಿ ಏನು ವಂಚನೆ ಇಲ್ಲ ಇದರಲ್ಲಿ. ಹಾಗೆ. ಹೌದು. ಹಾಗಾಗಿ ಸ್ವೀಕರಿಸಲಿಕ್ಕೆ ಯೋಗ್ಯ. ಹೌದಪ್ಪ, ನೀವು ಹೇಳ್ಬಹುದು. ಓ, ನೀವೀಗ ಕರ್ಕೊಂಡು ಬಂದದ್ದಕ್ಕೆ ಹೇಳುದಲ್ವಾ? ಅಲ್ಲಪ್ಪ, ಮತ್ತೆ ಇದ್ದದ್ದನ್ನು ಇದ್ದಾಗೆ ಹೇಳಿದ್ದು. ಈಗ ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು ಪರಿಶೋಧಿಸಲು ನಿಮ್ಮ ಭಯರಿಗೆ ಸರಿ ಬರುತ್ತಿದೆ ಕೂಟ, ಸರಿ ಬರುತ್ತಿದೆ ಕೂಟ ಗಣಗಳು ತಾನಾಗಿ ಹರಿತಂದಳನು ಬಿಡಬೇಡ. ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು ಓಯ್, ಏನು? ಈಗ ಹೇಳಿದ್ದೆಲ್ಲ ನಿಮಗೆ ಗೊತ್ತಾಯಿತು ಅಂತ ಲೆಕ್ಕ. ನೋಡುವ, ಹೇಳಿ. ಆದ್ರೆ ಒಂದು ವಿಷಯ ಉಂಟು. ಇನ್ನುಂಟಾ? ಉಂಟುಂಟು. ಯಾವುದು? ಯಾಕೆ ಅಂತ ಹೇಳಿದ್ರೆ, ಹಾ. ಈಗ ಮದುವೆ ಆಗಬೇಕಾದ್ರೆ ಗುರು ಹಿರಿಯರಿದ್ದು ನಿಶ್ಚಯಿಸಿರುವ ಮದುವೆ ಅಲ್ವಾ? ಅಲ್ಲ, ಮದುವೆ ಆಗುವುದು ಅಂತ ಆದ್ರೆ ಅದೆಲ್ಲ ಮೊದಲೇ ಆಗ್ತದೆ. ಗುರು ಹಿರಿಯರಿದ್ದೇ ನಿಶ್ಚಿತಾರ್ಥ ಕಾರ್ಯಕ್ರಮ ಎಲ್ಲ ನಡೀತದೆ. ಹೌದು. ಆಗ ಎಲ್ಲ ಕೂಟ ಗಣ ಅಗಲ ಎಲ್ಲ ವಿಚಾರವನ್ನಲ್ಲಿ ನೋಡಿಕೊಳ್ತಾರೆ. ಕೆಲವರಾದ್ರೆ ಮೊದಲೇ ನೋಡಿಕೊಳ್ತಾರೆ. ಹೌದೌದು. ಹಾಗಂತ ಈಗ ನಿಮಗೆ ಅದು ನೋಡಿ ಆಗ್ಲಿಲ್ಲ ಎನ್ನುವಂಥದ್ದು ಏನಾದರೂ ಸಂಶಯ ಉಂಟು ಅಂತ ಆದ್ರೆ ಹಾ, ನಾನೊಂದು ವಿಷಯ ಕೇಳ್ತೇನೆ ನಿಮ್ಮಲ್ಲಿ. ಏನು? ನಿಮಗೆ ಜ್ಯೋತಿಷ್ಯದ ನಂಬಿಕೆ ಏನಾದರೂ ಉಂಟಾ? ನಂಬಿಕೆ ಉಂಟಾ ಇಲ್ವಾ ಅಂತ ಅಲ್ಲ, ಓ, ನೀವು ಹೇಳಿದ್ರೆ ನೋಡುವ, ಕೇಳುವ. ಉಂಟಲ್ಲ. ಹಾಗಿದ್ರೆ ಹಾ. ಹಾಗಾದ್ರೆ ಒಂದು ಸಂಗತಿ ಉಂಟು. ಏನು? ನಿನ್ನ ಮತ್ತು ಇವಳ ಹಾ, ಗಣಗಳನ್ನು ನಾನು ಲೆಕ್ಕಾಚಾರ ಮಾಡಿದೆ. ಅದು ಹೇಗೆ? ಅದು ಅದೇ ಜ್ಯೋತಿಷ್ಯ ಅಂತ ಹೇಳಿದ್ದು. ಹೌದು, ಜ್ಯೋತಿರ್ಗಣಿತ. ನಾವು ಕೂತಲ್ಲೇ ಲೆಕ್ಕ ಹಾಕ್ತೇವೆ. ಇವತ್ತು ಹೇಗೆ, ನಾಳೆ ಹೇಗೆ, ನಾಡಿದ್ದು ಹೇಗೆ ಅಂತೇಳಿ, ಹಿಂದೆ ಹೇಗೆ, ಇದೆಲ್ಲ ಜ್ಯೋತಿಷ್ಯ. ಹಾಗಾಗಿ ನಿನ್ನದು ಮತ್ತು ಇವಳದ್ದು ಸರಿ ಬರ್ತದೆ. ಸರಿ ಬರ್ತದೆ. ಹೌದು. ಆದ್ರೆ ಒಂದು ಉಂಟು. ಏನು? ಈಗ ನಿನ್ನ ಹಣೆಯನ್ನು ನೀನು ಕನ್ನಡಿಯಲ್ಲಿ ನೋಡಿದ್ಯಾ? ಯಾಕೆ? ಅಲ್ಲ, ಕೇಳಿದ್ದು ಅಲ್ಲಿ ಒಂದು ಗೆರೆ ಉಂಟು. ಹೌದು. ಆ ಗೆರೆ ಅಂದ್ರೆ ಎಂತದು? ಅದೆಂತದ, ಹಣೆಯಲ್ಲಿ ನೆರಿಗೆ ಬೀಳ್ತದೆ ಅಷ್ಟೇ. ಅಲ್ವಾ? ಅದು ಜ್ಯೋತಿಷ್ಯದಲ್ಲಿ ಬೇರೆ ಅರ್ಥ ಕಲ್ಪಿಸ್ತದೆ. ನನಗೆ ಗೊತ್ತುಂಟದು. ಈ ಸೌಭ ದೇಶದಿಂದ ಕಾಶಿ ದೇಶಕ್ಕೆ ಒಂದು ಮಾಡಿದ್ರೆ ಹೇಗೆ ಅಂತೇಳಿ ಲೆಕ್ಕಾಚಾರ ಅದು. ಒಂದು ಸಂಖ್ಯಾ. ಈಗ ಇದು ಮುಖ ನೋಡಿ ಹೇಳುದಾ ನೀವು? ಮುಖ ನೋಡಿ ಹೇಳ್ತೇವೆ, ಕೈ ನೋಡಿ ಹೇಳ್ತೇವೆ. ಹೀಗೆ ಬಂದ ಗಲಿಗೆ, ನಿಂತ ಗಲಿಗೆ, ಮಾತನಾಡಿದ ಸುರು ಎಲ್ಲ ನಮಗೆ ಗೊತ್ತಾಗ್ತದೆ. ಅಲ್ಲಿಂದಲೇ ತೊಡಗ್ತೇವೆ ನಾವು. ಅಂತೂ ಯಾವ ಸಂದರ್ಭಕ್ಕೆ ಹೇಗೆ ಬೇಕಾದ್ರೂ ಜ್ಯೋತಿಷ್ಯವನ್ನು ಹೇಳ್ತೀರಿ ನೀವು. ಹೌದು, ಹೌದೌದು. ಹಾಗಾಗಿ ಭಾಗ್ಯಲಕ್ಷ್ಮಿಯಾಗಿ ಬಂದಿದ್ದಾಳೆ. ಬರುವಾಗ ನೋಡಿದ್ಯಾ ನೀನು? ನೋಡ್ಲಿಲ್ಲ. ಅಲ್ಲಿ ಜನ ಬೇರೆ ಇದ್ದದ್ದು. ಬಲಗಾಲು ಮುಂದೆ ಇಟ್ಟು ಬಂದಿದ್ದಾಳೆ ಒಳಗೆ. ಹೌದು. ಹಾಗಾಗಿ ಭಾಗ್ಯಲಕ್ಷ್ಮಿ ಒಪ್ಪಿಕೋ ನೀನು. ಇದು ನೀವು ಹೇಳುದಾ? ಹೌದು ಹೌದು. ನೀವು ಎಷ್ಟೇ ಹೇಳಿ ಎಷ್ಟು ಬೇಡಿದರಿಕೆಯನ್ನು ಹುಟ್ಟಿ
ನಿಮ್ಮನ್ನು ಕರೆಯುವ ಅಂತ ಹೇಳಿದ್ರೆ ಏನಾದ್ರೂ ಹೆಸರುಂಟಾ ನಿಮಗೆ? ಉಂಟು, ಹಯಗ್ರೀವಾಚಾರ್ಯ. ಓ ಕೊರಲನ್ನು ನೋಡಿ ಸ್ವಲ್ಪ ಹಾಗೆ. ಹೌದು. ಭೀಷ್ಮಾಚಾರ್ಯರು, ಹಾ ಹಯಗ್ರೀವಾಚಾರ್ಯರು ಹೌದು. ಸೇರಿ ಒಂದು ಮದುವೆ ಮಾಡುವ ಸಾಲ್ವನಿಗೆ ಅಂತ ಇಲ್ಲಪ್ಪ, ಹಾಗೇನಲ್ಲ. ಇದ್ದದ್ದು ಇದ್ದ ಹಾಗೆ ಹೇಳಿದ್ದೀರಿ. ಹೌದು. ನಿಮ್ಮ ಜ್ಯೋತಿಷ್ಯವೋ ನಿಮ್ಮ ಜಾತಕವೋ ಓ ಇದನ್ನೆಲ್ಲ ಕೇಳಿ ಮರುಳಾಗುವಂತಹ ಸಾಲ್ವ ನಾನಲ್ಲ. ಹಾ ಈಗ ಭೀಷ್ಮ ಪವಿತ್ರ ಅಂತ ಹೇಳಿದ್ರಿ, ಹೌದು ಇವಳು ಪವಿತ್ರ ಅಂತ ಹೇಳ್ತೀರಿ. ಹೌದು. ಇರ್ಲಿಯಪ್ಪ, ಪವಿತ್ರವಾಗಿಯೇ ಇರ್ಲಿ, ಹಾ ಮಲಿನ ಆಗುವುದೇ ಬೇಡ. ಓ ಆದ್ರೆ ಹಾ ಈ ಸಾಲ್ವ ಒಂದು ಮನಸ್ಸು, ಸಾಲ್ವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಈಗಾಗಲೇ ಆಗಿದೆ. ಹೌದಾ? ಒಂದು ಸಂದರ್ಭದಲ್ಲಿ ಯಾವಾಗ ನಾನು ನಂಬಿದಂತಹ, ನಾನು ಮೆಚ್ಚಿದಂತಹ ಹೆಣ್ಣು ನನ್ನ ಕೈಯನ್ನು ಬಿಟ್ಟು ತಪ್ಪಿ ಹೋದ್ಲು, ಓ ಅಲ್ಲಿಗೆ ನಾನು ಆ ವಿಚಾರವನ್ನು ಬಿಟ್ಟಿದ್ದೇನೆ. ಭಗ್ನ. ಈಗ ನನಗೆ ಮದುವೆ ಆಗುವುದಕ್ಕೆ ಹೆಣ್ಣು ಸಿಗುವುದಿಲ್ಲ ಅಂತ ನಾನು ಸುಮ್ಮನೆ ಇರುವುದಲ್ಲ. ಮತ್ತೆ ಸ್ವಲ್ಪ ದಿನ ಹೋಗ್ಲಿ, ಈ ಹೆಸರು ಕೇಳುವುದು ಬೇಡ, ಮುಖದರ್ಶನವೂ ಬೇಡ ಅಂತ ಇದ್ದವ ನಾನು. ಹಾ. ಈಗ ಇವಳನ್ನು ನೋಡಿದ್ರೆ ನನಗೆ ನೆನಪಾಗುವುದು ಯಾವುದು ಗೊತ್ತಾ? ಹೌದು. ಸೋಲಿನ ಪ್ರತೀಕವೇ ನನ್ನ ಎದುರಿಗೆ ಬಂದು ನಿಲ್ತದೆ. ಆ ಭೀಷ್ಮನ ಎದುರಿಗೆ ನಿಂತು ಹೋರಾಟ ಮಾಡಿ ಅವಮಾನ ಮಾಡಿ ಹಾ ಅಂಥವಳನ್ನು ನಾನು ಜೀವನ ಸಂಗಾತಿಯಾಗಿ ಪಡೆದುಕೊಂಡು ಓಹ್. ಅದೇ ಒಂದು ಭೀತಿಯಿಂದ ಬದುಕುವಂತಹ ಪರಿಸ್ಥಿತಿ, ದಯನೀಯ ಪರಿಸ್ಥಿತಿ ಬರ್ತದೆ. ಹೌದಾ? ಇನ್ನು ಅವಳೊಟ್ಟಿಗೆ ನಾನು ದಾಂಪತ್ಯ ಜೀವನ ಮಾಡುವುದಕ್ಕೆ ಸಾಧ್ಯ ಆಗ್ತದಾ? ಆದ್ದರಿಂದ ಸೋಲಿನ ಪ್ರತೀಕವಾಗಿರುವಂತಹ ಅಂಬೆಯನ್ನು ಹಿಡ್ಕೊಂಡು ನೀವು ಯಾವ ಮಾತನ್ನು ಹೇಳಿದ್ರು ನಾನು ನಂಬುವುದಿಲ್ಲ. ಆಗ್ಲಿಕ್ಕೆ ಇಲ್ಲ. ನೀವು ಬಂದ ಹಾಗೆ ಬೇಕಾದ್ರೆ ಅವಳನ್ನು ಕರ್ಕೊಂಡು ಹೋಗಿ. ಸಾಲ್ವೇಶ, ಹಾಗೆ ಹೇಳಬೇಡುವಪ್ಪ. ತರುಣಿಗಳ ಕೇಳುತ್ತಲೆದಳು ಪರರ ತತ್ವ ಕೈಯಾಳಿಲ್ಲೆಂದು ಗುರುಗಳನ ನಂಬಿಕೆ ಪ್ರಮಾಣವ ವಿರಚಿಸುವೆನು. ಸಾಲ್ವೇಶ, ಹಾ, ನಿನ್ನ ಭಾವಗಳು ನನಗೆ ಅರ್ಥವಾಗ್ತದೆ. ಅರ್ಥ ಆದ್ರೆ ಒಳ್ಳೇದಾಯ್ತಲ್ಲ. ಹಸ್ತಿನಾವತಿಗೆ ಹೋಗಿ ಬಂದಂತ ನನ್ನನ್ನು ಪುನಃ ಸ್ವೀಕರಿಸುವುದಕ್ಕೆ ಹಾ, ನಿನ್ನ ಮನಸ್ಸು ಅಡ್ಡ ಬರ್ತದೆ. ಪರಪುರುಷನ ಜೊತೆಗೆ ಹೋದವಳು ನೀನು ಅಲ್ಲಿಗೆ ವಿಚಾರ ಬಿಟ್ಟಾಯ್ತು. ನಾನು ನೀನಂತ ಏನು, ಪ್ರಪಂಚದ ಎಲ್ಲರೂ ಹಾಗೆ. ಹಾ, ಗಂಡಸು ಏನೂ ಮಾಡಬಹುದು, ಹಾ, ಅದು ಹಾದಿ ತಪ್ಪಿತು ಅಂತ ಅನ್ನಿಸುವುದಿಲ್ಲ. ಹಾ. ಹೆಣ್ಣು ಏನಾದರೂ ಮಾತಿನಲ್ಲಿ ತಪ್ಪಿದ್ರು ಕೂಡ ಅವಳ ಬಗ್ಗೆ ದೊಡ್ಡ ಕಪ್ಪು ಚುಕ್ಕೆ ಅದು. ಅದು ನೀನು ಕಾಶಿಯಲ್ಲಿ ಹುಟ್ಟಿದವಳು. ಆ ಕಪ್ಪು ಚುಕ್ಕೆಯಿಂದ ಹೊರಗೆ ಬರುವುದಕ್ಕೆ ಹೆಣ್ಣಿಗೆ ಹಾ, ಗಂಡಸು ಹಾಕಿದಂತ ಕವಚಗಳಿದೆಯಲ್ಲ, ಅಪವಾದದ ಕವಚ, ಅದನ್ನು ಭೇದಿಸುವುದಕ್ಕೆ ಅವಳು ಅಸಹಾಯಕಳವಳು. ಹಾ, ಇಲ್ಲಿ ಹಾಗೆ ಆಯ್ತು. ಹಸ್ತಿನಿಗೆ ಹೋದದ್ದು ಹೌದು, ಹಾ, ಭೀಷ್ಮಾಚಾರ್ಯ ಜೊತೆಯಲ್ಲಿ ಹೋದೆ, ಹಾ, ಅರಮನೆಯಲ್ಲಿದ್ದೆ, ಹಾ, 6-7 ದಿವಸಗಳ ಕಾಲ ಇದ್ದು ಬಂದಿದ್ದೇನೆ. ಸಹಜ, ನಿನ್ನ ಮನಸ್ಥಿತಿ ಸರಿ. ಆದ್ರೆ ನಾನು ನನ್ನನ್ನೇ ಪ್ರಮಾಣೀಕರಿಸಬೇಕೋ ಬೇಡವೋ? ಪ್ರಮಾಣ. ನಾನು ಪರಿಶುದ್ಧಳು ಅಲ್ಲ ಹೇಳುವಂತಹ ಭಾವ ನಿನ್ನದು. ಹಾ. ಒಂದು ಹೆಣ್ಣು ನಾನು ಪರಿಶುದ್ಧಳು ಅಂತ ಹೇಗಪ್ಪ ನೀನು ಪರಿಶುದ್ಧಳೋ ಪವಿತ್ರವೋ ಎನ್ನುವುದು ಪ್ರಶ್ನೆ ಅಲ್ಲ. ಲೋಕದ ಜನರ ದೃಷ್ಟಿಯಲ್ಲಿ ಪರಪುರುಷನ ಜೊತೆಗೆ ಹೋದಂತಹ ಒಬ್ಬಳು ಕನ್ನಿಕೆಯನ್ನು ಸಾಲ್ವ ಬಿಡು, ಯಾರು ಸ್ವೀಕರಿಸುವುದಕ್ಕೆ ಈ ಸಮಾಜ ಒಪ್ಪುವುದಿಲ್ಲ, ನಾನು ಒಪ್ಪಲಾರೆ. ಹಾಗಾಗಿ ಹೇಳುತ್ತಾ ಇರು. ಸಾಲ್ವೇಶ, ಹಾ, ತಪ್ಪಲ್ವಪ್ಪ. ಹಾ. ಅದು ಹೆಣ್ಣಿನ ದುಸ್ಥಿತಿ ಅಂತ ನಾವೆಲ್ಲ ಪರಿಭಾವಿಸಿದವರು. ಅಲ್ಲ, ದುಸ್ಥಿತಿ ಕೆಲವೊಮ್ಮೆ ನಾವು ತಂದುಕೊಳ್ತೇವೆ, ಏನು ಮಾಡುವುದು? ಕೆಲವು ಸಲ ಆಗಿ ಹೋಗುವುದು ಅದು ಅಲ್ವಾ? ನಿನ್ನ ವಿಷಯದಲ್ಲಿ ವಾದದ್ದದೆ. ಆ ಭೀಷ್ಮ ಬಾರದೇ ಇರುತ್ತಿದ್ರೆ ನಮ್ಮಿಬ್ಬರ ವಿವಾಹ ಈಗ ಆಗಿ ಹೋಗ್ತಿತ್ತು ಈಗ. ಹಾ, ಆದ್ರೆ ಏನ್ ಮಾಡೋದು, ಕಾಲದೋಷವೋ ಕರ್ಮದೋಷವೋ ಏನು ಅಲ್ಲ, ಸನ್ನಿವೇಶಕ್ಕೆ ಅನುಗುಣವಾಗಿ ಆ ರೀತಿಯ ಚಿತ್ರೀಕರಣ ಆಯಿತೋ ಏನೋ. ಹಾ. ಸಾಲ್ವೇಶ, ಏನು? ನಾನು ಏನನ್ನೂ ಸಮರ್ಥನೆ ಮಾಡಲಿ, ಹಾ, ನಾನು ಪರಿಶುದ್ಧಳು ಅಂತ, ಹಾ, ಅಸತ್ಯದ ಪ್ರತೀಕವಾಗಿ ನಿನ್ನ ಮುಂದೆ ನಿಂತಿದ್ದೇನೆ ಅಂತ ನೀನು ಹೇಳಿದ್ದಿ. ಹಾ. ನೀನು ಪರಿಭಾವಿಸ್ತಾ ಇದ್ದಿ. ಹಾ, ಇಲ್ವಪ್ಪ, ಹಾ. ನಿನ್ನ ಮೇಲಿನ ಆಣೆ ಹಾಕ್ತಾ ಇದ್ದೇನೆ, ನಾನು ಪರಿಶುದ್ಧಳು. ಆಣೆ ಹಾಕುವುದಕ್ಕೆ ತೊಡಗಿದ್ಯಾ? ಇನ್ನು ಕೊನೆಗೆ ಉಳಿದದ ಅದು ಒಂದೇ ಅಸ್ತ್ರವಾ? ಅಲ್ಲ, ನಿನಗೆ ಅದರಲ್ಲೂ ನಂಬಿಕೆ ಇಲ್ಲ ಅಂತ ಆದ್ರೆ, ಹಾ, ನನ್ನ ತಂದೆ ತಾಯಿಗಳ ಮೇಲಿನ ಆಣೆ, ಹಾ, ನಾನು ಪರಿಶುದ್ಧಳು. ಹಾ, ಅಲ್ಲ, ಅದೂ ಅಲ್ವೋ? ಹಾ, ಇದು ಹಾ. ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣೀಕರಿಸ್ತೇನೆ, ನಾನು ಪರಿಶುದ್ಧಳು, ಪರಿಶುದ್ಧಳು, ಪರಿಶುದ್ಧಳು. ತರುಣಿ,
ಈ ರೀತಿಯ ಮಾತುಗಳನ್ನು ಆಡುವುದಕ್ಕೆ ನಿನಗೆ ಎಷ್ಟು ಉದ್ದಟತನ ಬೇಕು. ಇಲ್ಲದೆ ಇದ್ರೆ ಯಾವುದೋ ವಿಚಾರಗಳನ್ನು ಎತ್ತಿ ನನ್ನನ್ನೇ ಆರೋಪಿಯನ್ನಾಗಿ ಮಾಡಿ ನಿನ್ನನ್ನು ಹೇಗಾದರೂ ನಾನು ಸ್ವೀಕರಿಸುವಂತೆ ಮಾಡಿಕೊಳ್ಳುವಂತ ಒಂದು ಹುನ್ನಾರವನ್ನು ನೀನು ಮಾಡುತ್ತಾ ಇದ್ದಿ. ಪರಪುರುಷನ ಜೊತೆಗೆ ಹೋದಂತಹ ನಿನ್ನನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ರೆ ನಾನು ಪವಿತ್ರಳಿದ್ದೇನೆ, ಶುದ್ಧಾತ್ಮಳಿದ್ದೇನೆ ಅಂತ ನೀನು ಹೇಳ್ತಾ ಇದ್ದಿ. ಅದು ವಿಚಾರ ಇರಬಹುದು, ಆದ್ರೆ ನನಗೆ ಆಗುವುದಿಲ್ಲ. ಯಾಕೆ? ಬೇರೆ ಬೇರೆ ಕಾರಣಗಳಿದೆ. ಒಂದು, ಕೊಟ್ಟ ಮಾತನ್ನು ನೀನು ಉಳಿಸಿಕೊಳ್ಳಿಲ್ಲ. ಇನ್ನೊಂದು, ಭೀಷ್ಮನಿಂದ ಹೊಂದಿದಂತಹ ಪರಾಭವ, ಆ ಒಂದು ಅವಮಾನ. ಇಷ್ಟೆಲ್ಲ ಆಗಿಯೂ ಮತ್ತೆ ನಿನ್ನನ್ನು ನಾನು ಪಡೀತೇನೆ ಅಂತ ಆದ್ರೆ ನನ್ನಷ್ಟು ಮೂರ್ಖ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಆಗ್ತದೆ. ಕ್ಷಣ ಕ್ಷಣಕ್ಕೆ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡಿದ್ದಿ ನೀನು. ಮದುವೆಯ ಹಿಂದಿನ ದಿನ ನನ್ನ ಮಾತಿಗೆ ಒಪ್ಪಿದವಳು ನೀನು. ಮರುದಿವಸ ಭೀಷ್ಮ ಹೇಳಿದಂತ ರಥವನ್ನು ಏರಿದವಳು. ಈಗ ಭೀಷ್ಮನಲ್ಲಿ ಹೇಳಿ ಬಂದಿದ್ದೇನೆ ಅಂತ ಹೇಳುತ್ತಿ. ಜೊತೆಗೆ ಇವರು ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನದೇ ಆದಂತಹ ಸ್ವಯಂ ನಿರ್ಧಾರಗಳು ಯಾವ ರೀತಿ ನಿನ್ನನ್ನು ಬೇರೆ ಬೇರೆ ದಾರಿಯಲ್ಲಿ ಕೊಂಡೊಯ್ತಾ ಇದೆ ಅಂತ ನಿನ್ನ ಮಾತುಗಳಿಂದಲೇ ಸ್ಪಷ್ಟ ಆಗ್ತದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ಸಾಮಾನ್ಯ ಹೆಣ್ಣಲ್ಲ. ನನ್ನನ್ನು ಮರಳು ಮಾಡ್ಲಿಕ್ಕೆ ಆಗ್ತದೆ ಅಂತ ನೀನು ಯೋಚನೆ ಮಾಡಿದ್ರೆ ನಿನ್ನನ್ನು ಸ್ವೀಕರಿಸಲಿಕ್ಕೆ ನಾನು ಒಪ್ಪುವುದೇ ಇಲ್ಲ. ಯಾವ ರೀತಿಯಲ್ಲಿ ಒಬ್ಬಳು ವ್ಯಭಿಚಾರಿ ಹೆಣ್ಣು ತನ್ನನ್ನು ಇತರರನ್ನು ಬಲೆಗೆ ಹಾಕಿಕೊಳ್ತಾಳೋ ಆ ರೀತಿಯ ನಿನ್ನ ಪ್ರಯತ್ನ ಇಲ್ಲಿ ನಡೀಲಿಕ್ಕಿಲ್ಲ. ವ್ಯಭಿಚಾರಿ ನೀನು. ಸಾಲ್ವೇಷ ಹೆಚ್ಚಾಯಿತು ಹೆಚ್ಚಾಯಿತು. ನಿನ್ನ ಆಸ್ಥಾನದಲ್ಲಿ ಆಡುತ್ತಾ ಇರುವಂತಹ ಮಾತಿದು. ಒಂದು ಹೆಣ್ಣನ್ನು ನಡೆಸಿಕೊಳ್ಳುವ ರೀತಿಯೋ ಇದು? ಇನ್ಯಾವ ರೀತಿ ನಡೆಸಿಕೊಳ್ಬೇಕು? ನಿನ್ನ ವಿಷಯದಲ್ಲಿ ನಾನು ತಪ್ಪಿರಬಹುದು, ನಿನ್ನ ಮನಸ್ಥಿತಿಯಂತೆ. ಆದ್ರೆ ಒಂದು ಹೆಣ್ಣಿನ ಮೇಲೆ ವ್ಯಭಿಚಾರಿತ್ವವನ್ನು ಆರೋಪಿಸುವುದಿದೆಯಲ್ಲ, ಮಾನಸಿಕವಾಗಿ ವ್ಯಭಿಚಾರವನ್ನು ಮಾಡಿದ್ದೀನಿ. ಬಿಡ. ಕಾಶಿಗೆ ಬಂದದ್ಯಾರು? ನೀನಲ್ವೇ? ಹೌದು. ವನವಿಹಾರದಲ್ಲಿದ್ದೆ ನಾನು, ವಿಶ್ರಾಂತಿಯಲ್ಲಿದ್ದೆ. ದೂರದಿಂದ ಕಣ್ಣೋಟವನ್ನು ಬೀರಿದ್ಯಾರು? ಹತ್ತಿರ ಬಂದು ಮಾತನಾಡಿದ್ಯಾರು? ಹಾಗಾಗಿ ಹೆಣ್ಣನ್ನು ಕಂಡಾಗ ಮಾತನಾಡಬೇಕಾದಂತ, ಕಣ್ಣು ಹೊಡೆಯುವಂತಹ ಇಂಥ ನೀಚ ಕೃತ್ಯವನ್ನು ಮಾಡುವವನಿಗೆ ಜಾರತ ಹೆಸರು. ಅದಕ್ಕೆ ಜಾರತನ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬಳು ಹೆಣ್ಣನ್ನು ಒಂದು ಭೇಟಿಯಾದಂತಹ ಸಂದರ್ಭದಲ್ಲಿ ನೋಡುವುದೋ ಮಾತಾಡುವುದೋ ಅದೇನು ಅಪಚಾರ ಆಗುವುದಿಲ್ಲ ಅಲ್ವಾ? ನೀನು ಮಾತಾಡಿದ್ಯಲ್ಲ, ಹಾಗಾದ್ರೆ ನಿಮ್ಮಲ್ಲಿ ನನಗೆ ಮಾತಿಲ್ಲ, ನೇರವಾಗಿ ಅಲ್ಲಿಂದ ಹಿಂದೆ ಹೋಗ್ಬಹುದಿತ್ತಲ್ಲ ನಿನ್ಗೆ. ಹಾಗಿದ್ರೆ ಅಷ್ಟು ಮಾತಾಡಿದ ಮೇಲೆ ಪ್ರೀತಿ, ಪ್ರೇಮ, ಶೃಂಗಾರ ನಿನ್ನದು ಹೆಚ್ಚಾಯ್ತು ನಿನ್ನದು. ಹಾಗಿದ್ದಾಗ ಅದರ ಅರ್ಥ ಏನು? ಹೆಣ್ಣನ್ನು ಕಂಡಾಗ ನಿನ್ನ ಚರ್ಯೆಯೂ ಅದುವೆ. ಈಗ ನಾನು ನಿನಗೆ ಎಲ್ಲಿ ಮೋಸ ಮಾಡಿದ್ದೇನೆ ಅಂತ ನೋಡು, ನಿನ್ನ ಮನಸ್ಥಿತಿಯು ಅದೇ ಅಂತ ಆಯ್ತು. ವ್ಯಭಿಚಾರಿತ್ವವನ್ನು ಆರೋಪಿಸಿದ ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ಚಾರಿತ್ರ್ಯವನ್ನು, ಶೀಲವನ್ನು ಶಂಕಿಸುವ ಮೊದಲು ತನ್ನ ಶೀಲದತ್ತ ನೋಡಿಕೊಳ್ಳಬೇಕಂತೆ. ನೀನು ಬಂದದ್ದು ಸಂಯಮಕ್ಕೆ ಬಂದದ್ದು, ಬಂದು ಹೆಣ್ಮಕ್ಳಲ್ಲಿ ಮಾತಾಡುವ ಕೆಲಸ ಯಾಕೆ ನಿನಗೆ? ಹೋಗಬಹುದಿತ್ತಲ್ಲ. ಅಲ್ಲ, ಅಲ್ಲಿ ನಿಂತೆ ಮಾತನಾಡಿದೆ. ಈಗ ನನ್ನ ಮೇಲೆ ವ್ಯಭಿಚಾರಿತ್ವವನ್ನು ಹೊರಿಸ್ತೀನಿ. ಹೆಚ್ಚು ಮಾತಾಡಬೇಡ ಸ್ವಾಮಿ. ನೀವು ತಲೆ ಕೆಳಗೆ ಹಾಕಿ ಕೂತು ಪ್ರಯೋಜನ ಇಲ್ಲ. ಇಲ್ಲಿ ಇಷ್ಟೆಲ್ಲ ಆಗ್ತಾ ಇರುವಾಗ ನಿಮ್ಮದು ಕಣ್ಣೋಟ ಅಂತೆ. ನಿಮ್ಮದು ಏನಿದು? ಏನು ಹಯಗ್ರೀವಾಚಾರ? ನಾನು ಮನಸ್ಸಿನಲ್ಲೇ ಯೋಚನೆ ಮಾಡುವುದು. ಇಷ್ಟೆಲ್ಲ ಮಂಗಳಾರತಿ ಆದ ಮೇಲೆ ನಿಮ್ಮ ಮಗಳೇ ಅಂತ ತಿಳ್ಕೊಳ್ಳಿ, ಮಗಳಿಗೆ ಅಪ್ಪನ ಎದುರು ಇಂತಹ ಅವಮಾನವಾಗ್ತದೆ ಅಂತ ಆದಾಗ ನಾವಿನ್ನು ಕುಳಿತುಕೊಳ್ಬೇಕಲ್ಲಿ? ಮತ್ತೆ ಹೋಗುವ. ಯಾಕೆ ಇಲ್ಲಿ ಆಗುದಿಲ್ಲ? ಯಾಕೆ ಅಂತ ಹೇಳಿದ್ರೆ, ಯಾಕೆ ಇಲ್ಲಿವರೆಗೆ ಬಂದ್ರೆ 1 ಲಕ್ಷ ಕೊಡ್ತಿ ಅಂತ ನೀನು ಹೇಳಿದ್ದಿ. ಈಗ ಇಲ್ಲಿಂದ ಪುನಃ ಹೋಗಬೇಕಾದ್ರೆ 1 ಲಕ್ಷ ನನಗೆ ಕೊಡಬೇಕು. ಕಳುಹಿಲ್ಲವೆಂಬುದು ಭರವಸೆ ಆಯಿತು.
ನಾಟಕದ ಇನ್ನೊಂದು ರೂಪ ಇಲ್ಲಿ ಈಗ ಕಂಡು ಬಂದಿದೆ. ಭೀಷ್ಮನನ್ನು ಮನವೊಲಿಸಿ ಅವರನ್ನೇ ಒಪ್ಪಿಸಿ ಸಾಲ್ವನನ್ನು ಸೇರುವುದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಅಂತ ನೀನು ಹೇಳ್ತಾ ಇದ್ದಿ. ಆದರೆ ಈಗ ನಿನ್ನ ಈ ನಡೆಗೆ ಅಜಗಜಾಂತರವನ್ನು ನಾನು ಕಾಣ್ತಾ ಇದ್ದೇನೆ. ಎಲ್ಲಿಂದಲೋ ಒಬ್ಬರು ಬ್ರಾಹ್ಮಣರನ್ನು ಕೂಡಿಕೊಂಡು ನನ್ನ ಆಸ್ಥಾನವನ್ನು ಸೇರಿ ಅವರ ಬಾಯಿಯಿಂದ ಏನೇನೋ ವಚನಗಳನ್ನು ಆಡಿಸುವಂಥ ಒಂದು ಪ್ರಯತ್ನ. ಇದಕ್ಕೂ ಹಣ ಕೊಟ್ಟಿದ್ದೀಯ ನೀನು? ಇಲ್ಲಿಯೂ ಭ್ರಷ್ಟಾಚಾರವ ನಿಮ್ಮದು ಭಟ್ರೆ? ಓ, ನೀವು ಹಣಕ್ಕಾಗಿ ಬಂದದ್ದ? ಹಣಕ್ಕಾಗಿ ದಕ್ಷಿಣೆಗೆ ಬಂದದ್ದು ಅಷ್ಟೇ. ದಕ್ಷಿಣೆ ಅಂದ್ರೆ ಅದುವೇ ಅಲ್ವಾ? ದಕ್ಷಿಣ ಬೇಕಿತ್ತ ನಿಮಗೆ? ಆ, ಈಗ ಸಿಕ್ಕಿತ ದಕ್ಷಿಣೆ? ಎಲ್ಲಿ ಉಂಟು? ಮದುವೆ ಆಗ್ಲಿಲ್ಲಲ್ಲ? ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಎಲ್ಲ ಉಂಟು, ಸಂಸಾರ ಸಾಗಿಸ್ಬೇಕಲ್ವಾ? ಅಲ್ಲ, ಇಲ್ಲಿ ಮದುವೆ ಆಗ್ಲಿಲ್ಲಲ್ಲ? ಇಲ್ಲಿ ಆಗ್ಲಿಲ್ಲ. ದಕ್ಷಿಣ ಕೊಡ್ಲಿಕ್ಕೆ ಈಗ ಇಲ್ಲಿ ಇಲ್ಲಲ್ಲ? ಇಲ್ಲಿ ಇದು ಆಗ್ಲಿಲ್ಲ. ಈ ಮದುವೆಯನ್ನು ನಂಬಿದ್ರೆ ನಿಮಗೆ ದಕ್ಷಿಣ ಸಿಗುವುದಿಲ್ಲ. ಓ, ಇದನ್ನು ನಂಬಿದ್ರೆ ಓ, ನಿಮ್ಮ ಕೈ ಖಾಲಿ. ಹಾಗಾಗಿ ಹ್ಮ್. ಬ್ರಾಹ್ಮಣರು ಅಂತ ನಿಮಗೆ ಮೊದಲೇ ನಾನು ಗೌರವವನ್ನು ಕೊಟ್ಟಿದ್ದೇನೆ. ಆ, ನಿಮ್ಮ ಮೇಲೆ ನಾನು ಅಪಚಾರವನ್ನು ಮಾಡುವುದಿಲ್ಲ. ಓ, ಏನೋ ಒಂದು ವಿತ್ತದ ಭರವಸೆಯನ್ನು ಅವಳು ಕೊಟ್ಟಿದ್ದಾಳೆ ಅಂತ ನನಗೆ ಅರ್ಥ ಆಯ್ತು. ಹಾ. ಅವಳು ಎಷ್ಟು ಕೊಡ್ತೇನೆ ಹೇಳಿದ? 1 ಲಕ್ಷ ಭರಿತ. ಬಹಳ ದೊಡ್ಡ ಮೊತ್ತ ಇದು. ಹೌದು, 1 ಲಕ್ಷ ಅಲ್ವಾ? ಹೌದು. ನಿಮ್ಗೆ ಎಷ್ಟು ಬೇಕು? 1 ಲಕ್ಷ ಅಲ್ಲ, ಹಾ. ಎಷ್ಟು ಬೇಕು? ಅಲ್ಲಿ ನಮ್ಮ ಕರಣಿಕರಿದ್ದಾರೆ, ಓ, ಅವರಲ್ಲಿ ಮಾತಾಡಿ ತಗೊಂಡು ಹೋಗಿ ಅವಳನ್ನು ಕರ್ಕೊಂಡು ಹೋಗಿ. ಸ್ವಾಮಿ, ನಿಮಗೆ ಕೇಳುವುದಕ್ಕೆ ಈಗಲೂ ಅವಕಾಶ ಆದದ್ದು. ಅಲ್ಲ ಮತ್ತೆ ಎಂತದು ಮಾಡುವುದು? ಕೇಳದೆ ನಿವೃತ್ತಿ ಉಂಟಾ? ನಿಮಗೆ ಮತ್ತೆ ಆದ್ರೂ ಕೇಳಬಹುದಿತ್ತಲ್ಲ. ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಮತ್ತೆ ಏನು ಹೆಚ್ಚು ಕಮ್ಮಿ? ನಾನು ಸಾಯ್ತೇನ? ನಾನು ಮತ್ತೆ ಮೇಲೆ ನೋಡ್ಬೇಕಲ್ಲ ನಾನು. ಸ್ವಾಮಿ, ನಿಮ್ಮ ತಪ್ಪಿಲ್ಲ. ಹ್ಮ್, ಹೆಣ್ಣಿನ ಬದುಕು ಯಾವಾಗಲೂ ಹಾಗೆ ಸ್ವಾಮಿ. ಹೇಗೆ? ಅದು ತೋಯ್ತಾ ಇರುವುದದು. ಹಾ, ಹೌದು, ನೀರ ಮೇಲಿನ ಗುಳ್ಳೆಯ ಹಾಗೆ. ಹೌದು. ನೀರ ಮೇಲೆ ಗುಳ್ಳೆಯನ್ನು ಕಂಡಾಗ ಹಾ, ಆ ಗುಳ್ಳೆಯನ್ನು ಒಡೆಯುವ ಸಮಾಜವೇ ಇರುವುದು. ಹೌದೌದು. ಇಲ್ಲದಿದ್ದರೆ ನಿಮ್ಮ ಬಾಯಿಯಿಂದ ಇಂಥ ಅಬದ್ಧವನ್ನು ಈ ಹೊತ್ತಿನಲ್ಲಿ ಆ ವಿಧಿಯೇ ಹೇಳಿಸಿದಷ್ಟೇ ಹೊರತು ಮತ್ತೇನೂ ಇಲ್ಲ. ಹೌದಾ? 1 ಲಕ್ಷ ಕೊಡುತ್ತೇನೆ ಅಂತ ಹೇಳಿದ್ದ. ಹೌದು, ಹೌದು, ಸಾಲ್ವನ ನೆಲದಲ್ಲೂ ನಮಗೆ ಜಾಗವಿಲ್ಲದಾಗಿ ಹೋಯಿತು. ಹೌದು. ಇನ್ನೇನು ಮಾಡುವುದು? ಅಬದ್ಧವಾಗಿ ಮಾತನಾಡಿದ, ಕುತ್ತಿಗೆಗೆ ಕೈ ಹಾಕಿ ನೂಕುವುದಕ್ಕೂ ಪ್ರಯತ್ನಿಸಿದ. ಹೇಳಿದ್ದಾನೆ ಬಾಯಲ್ಲಿ, ಇನ್ನು ಕಾರ್ಯದಲ್ಲಿ ತೊಡಗ್ತಾನೆ ಅವ. ಇನ್ನಿಲ್ಲಿ ನಿಂತೇನು ಪ್ರಯೋಜನ? ಹೌದು. ಆದರೆ ನಿಮಗೆ ಕೊಡುವಂಥ 1 ಲಕ್ಷದ ಹೊನ್ನಿದೆಯಲ್ಲ, ಆ ಋಣಭಾರ ನನ್ನನ್ನು ಕಾಡಬಾರದು. ಆ, ನನಗೆ ಮದುವೆ ಆಗ್ತದೋ ಇಲ್ಲವೋ ಅಂತ ಬೇರೆ ವಿಚಾರ. ಆ, ಭೀಷ್ಮರ ಆಜ್ಞೆಯಂತೆ ಜೊತೆಯಲ್ಲಿ ಬಂದಂಥ ಬ್ರಾಹ್ಮಣ ಅನಾಥನಾಗಬಾರದು. ಓ, ನಿಮ್ಮ ಆಜ್ಞೆ ಇರುವುದು ಬಿಟ್ಟು ಬನ್ನಿ ಅಂತ ತಾನೇ. ಆಹಾ, ಬಿಟ್ಟು ಹೋಗ್ಬೋದು ನೀವು, ತೊಂದರೆ ಇಲ್ಲ, ನನ್ನ ಯಾವ ಆಕ್ಷೇಪಣೆಯೂ ಇಲ್ಲ. ಹೌದು. ಸಾಲ್ವ ಬಿಟ್ಟಿದ್ದಾನೆ ಅಂತ ನಿಮ್ಮ ಜೊತೆಯಲ್ಲಿ ನಾನು ಬರುವ ಹಾಗಿಲ್ಲ. ಹ್ಮ್, ಹಾಗಾಗಿ ಓ, 1 ಲಕ್ಷ ಹೊನ್ನು ಎಲ್ಲಿಂದ ತರಲಿ ನಾನು? ಮತ್ತೆ ಎಂತ ಮಾಡುವುದು ಈಗ? ಹಾಗಾಗಿ ನಿಮ್ಮನ್ನು ಬರಿಗೈಯಲ್ಲಿ ಕಳಿಸುವುದಕ್ಕೂ ಆಗುವುದಿಲ್ಲ. ಬ್ರಾಹ್ಮಣರನ್ನ ಹಾಗೆ ಕಳಿಬಾರ್ದು. ಕಾಶೀಶ ಸುತೆ ನಾನು. ಓ, ಸ್ವಯಂವರಕ್ಕೆ ಸರ್ವಾಲಂಕೃತವಾಗಿ ನಾನು ಭೂಷಿತಳಾಗಿದ್ದೆ. ಹಾ, ಅಪ್ಪನ ಮನೆಯ ಎಲ್ಲ ಆಭರಣಗಳು ಕೂಡ ಮೈ ಮೇಲೆ ಇದೆ. ಹೌದು. ಸಾಲ್ವನನ್ನು ಕಾಣುವುದಕ್ಕಾಗಿ ಪುನಃ ಶೃಂಗಾರಗೊಂಡು ಬಂದವಳು ನಾನು. ಆ, ಹಾಗಿದ್ದಾಗ ನಿಮ್ಮ 1 ಲಕ್ಷಕ್ಕೆ ಸರಿ ಹೊಂದುತ್ತದೋ ಅಲ್ಲ ಹೆಚ್ಚಾಗ್ತದೋ ಗೊತ್ತಿಲ್ಲ. ಓ, ನನ್ನ ಮೈ ಮೇಲಿನ ಆಭರಣಗಳನ್ನೆಲ್ಲ ತೆಗೆದು ನಿಮಗೆ ಗಂಟು ಕಟ್ಟಿ ಕೊಡ್ತೇನೆ. ಅಂಬೆ, ಈ ಗಂಟಿನಿಂದ ನಿಮ್ಮ ಜೀವನ ಹ್ಮ್, ಸುಗಮವಾಗ್ತದೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು? ಹಾ, 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 ಆಗ್ಲಿ. ಅಂಬೆ, ವಿಧಿ ಯಾವ ರೂಪದಲ್ಲಿ ಒಂದು ಹೆಣ್ಣನ್ನು ಕಾಡುತ್ತದೆ ಅಂತ ಈ ಪ್ರಕರಣದಿಂದ ಗೊತ್ತಾಯಿತು. ಆ, ಆಯ್ತು ಪೂಜ್ಯರೇ. ಅಲ್ಲ, ಈಗ ನೀನು ಕೊಡ್ತಾ ಇದ್ದಿ ಗಂಟು ಮೂಟೆ ಕಟ್ಟಿ ಅಲ್ವಾ? ಹಾಗಂತ ನನಗೆ ಈ ದಕ್ಷಿಣೆ ಬೇಕು ಅಂತ ಏನಿಲ್ಲ. ಯಾಕೆ ಗೊತ್ತುಂಟಾ? ಭೀಷ್ಮಾಚಾರ್ಯರ ಅಗ್ರಹಾರದಲ್ಲಿ ನಾನಿರುವವ, ಅವರಿಂದ ನಮಗೆ ಬೇಕಾದ್ದು ಬರ್ತಾ ಇರ್ತದೆ. ಆದ್ರೆ ಮಾತಿಗೆ ಹೇಳಿದ್ದು ಸ್ವೀಕರಿಸಿದ್ದೇನೆ ಅಂತ ನಾನು ಆಶೀರ್ವಾದ ಮಾಡಿದ್ದೇನೆ ನಿನಗೆ. ಅದು ನಿನ್ನಲ್ಲೇ ಇರ್ಲಿ. ಯಾಕೆಂದ್ರೆ ಇದನ್ನು ಹಿಡ್ಕೊಂಡು ನಾನು ಹೋಗುವಾಗ ಯಾರ್ಯಾರ ಪಾಲಿಗೆ ಆಗಬಾರ್ದಲ್ವಾ? ದಾರಿಯಲ್ಲಿ ಒಬ್ಬನೇ ಎಲ್ಲ ಹೋಗುದು, ಇನ್ನು ನಿನ್ನಲ್ಲೇ ಇರ್ಲಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಅಂತೂ ನಿಮ್ಮ 1 ಲಕ್ಷದ ಮೊತ್ತ ಓ, ಅಂಬೆಯ ಬದುಕನ್ನು ಅಲುಗಾಡಿಸಿತು. ಓಹೋ, ಆಗಲಿ ಸ್ವಾಮಿ, ಓ, ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಅಷ್ಟೇ.